ಪಾದಗಳಲ್ಲಿ ಹಣೆ ಮಣಿದು ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರ ಪಾದಗಳಿಗೆ ವಂದಿಸಿ ಈಗ ಒಂದು ತತ್ವಪದವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಎಲ್ಲ ರೂಪವು ತಾನಂತೆ, ತಾನೆಲ್ಲೆಲ್ಲಿಯೂ ತುಂಬಿಯನಂತೆ, ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಎಲ್ಲ ರೂಪವು ತಾನಂತೆ, ತಾನೆಲ್ಲೆಲ್ಲಿಯೂ ತುಂಬಿಯನಂತೆ, ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ದೃಶ್ಯವನಿದಾರವ ತಾನಂತೆ, ದೃಶ್ಯವನರಿಯುವ ತಾನಂತೆ, ದೃಶ್ಯ ಅದೃಶ್ಯ ನೋಡೆರಡರ ಒಳಗೆ ಶಾಶ್ವತನಾದವ ತಾನಂತೆ. ಎಲ್ಲ ರೂಪವು ತಾನಂತೆ, ತಾನೆಲ್ಲೆಲ್ಲಿಯೂ ತುಂಬಿಯನಂತೆ, ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಕಳವಳಗಳು ತನಗಿಲ್ಲಂತೆ, ಒಳೆಯುವುದನ್ನೊಂದಿಲ್ಲುಂಟೆ ಇಲ್ಲಂತೆ. ಕಳವಳಗಳು ತನಗಿಲ್ಲಂತೆ, ಒಳೆಯುವ ದಿನವೊಂದಿಲ್ಲಂತೆ. ಒಳವರೆ ಗುಡಿಸುವ ಬಲ್ಲಿದ ರೂಪವ ಬೆಳಗಿಸಿ ತಾ ಬೆಳಗುವನಂತೆ. ಎಲ್ಲ ರೂಪವು ತಾನಂತೆ, ತಾನೆಲ್ಲೆಲ್ಲಿ ತುಂಬಿಯನಂತೆ, ಅಲ್ಲೆಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಕಣ್ಣೆಂಬುದು ತನಗಿಲ್ಲಂತೆ, ಕಣ್ಣಿಗೆ ಕಣ್ಣಾಗಿಯನಂತೆ. ಕಣ್ಣ ತೆರೆದು ತನ್ನರಿಸುವವರಿಗೆ ಬಣ್ಣ ಬಣ್ಣ ವಾಸಿಯನಂತೆ. ಎಲ್ಲ ರೂಪವು ತಾನಂತೆ, ತಾನೆಲ್ಲೆಲ್ಲಿಯೂ ತುಂಬಿಯನಂತೆ, ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಕಿಂಕರನಾದವ ತಾನಂತೆ, ಶಂಕರನಾದವ ತಾನಂತೆ, ಮಂಕನು ಬಿಡಿಸುತ್ತ ಕಿಂಕರರಿಗೆ ಗುರು ಶಂಕರನಾದವ ತಾನಂತೆ. ಎಲ್ಲ ರೂಪವು ತಾನಂತೆ, ತಾನೆಲ್ಲೆಲ್ಲಿಯೂ ತುಂಬಿಯನಂತೆ, ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಎಲ್ಲ ಮಹಾತ್ಮರಿಗೂ ಶರಣಾರ್ಥಿ. ತುಂಬಾ ಧನ್ಯವಾದಗಳು. ವಾದಂಥ ಒಂದು ತತ್ವಪದವನ್ನು ಅವರಿಗೆ ಸ್ವರೂಪವಾದಂತಹ ಅಭಿನಂದನೆಗಳು. ಬ್ರಹ್ಮಣಿಯಾದಂಥ ನಿರ್ದೇಶ ರೂಪಮಂಗಲವನ್ನು ಹೇಳಬೇಕು ಅಂತ ಅಂದ್ಕೊಂಡು ಅವ್ರು ಇದ್ದಂಗಿಲ್ರಿ. ಲೆಫ್ಟ್ ಅವರು ಹೊರಗಡೆ ಲೆಫ್ಟ್ ನಾ ಹೇಳ್ತೀನಿ ತೋರಿ. ನಾ ಹೇಳಂತೆ ಗುರು. ಹೇಳಿ. ಬ್ರಹ್ಮನಿಷ್ಠ ತತ್ವ ಅಂತ ಕೊಟ್ಟರೆ ಅಗ್ನಿಗರ್ಭದಿಂದ ವಸ್ತು ನಿರ್ದೇಶ ರೂಪವನ್ನು ಹೇಳ್ಬೇಕಂತ ವಿಚಾರ ಸಾಗರದ ಅರ್ಧ ವಸ್ತು ನಿರ್ದೇಶನ ರೂಪ ಮಂಗಲದ ಪ್ರಾರ್ಥನೆಯನ್ನು ಈಗ ಪ್ರಸ್ತುತಪಡುತ್ತಾ ಇದ್ದೇನೆ. ಜೋ ಸುಖ ನಿತ್ಯ ಪ್ರಕಾಶ ವಿಭೋ ನಾಮ ರೂಪ ಆಧಾರ ಮಟ್ಟಿನಲ್ಲಿ
लकै मध्ये लकै सोमै शुद्ध अपार अप्रिय पार स्वरूप मम लहरी वितुमये विधिरवि चंदावरुणयमा शक्तिगणे जगणे जो सुख नित्य प्रकाश विभु नाम रूप आधार मतिन लकै मति लकै सोमै शुद्ध अपार जा कृपालु सर्वज्ञ को यदारत मुनि जान ताको होत उपाधि मोमय नित्यपान ऐसी निजानय बिन जगत मनहु देवरि काप न सैबो जग जगति निलय सोहम आपे आप बोध चाहि जाको सुकृति भजत राम निष्काम सो मेरो आत्मा काको करो प्रणाम सो मेरो आत्मा काको करो प्रणाम ಎಲ್ಲರಿಗೂ ಶರಣು पंडित पीताम्बर जी महाराज की है साधु निश्चलदास महाराज की है शरण बसवेश्वर स्वामी महाराज की है जय मंगलम जय नम पार्वती पति शिवर महादेव ಎಲ್ಲರಿಗೂ ಶರಣು ಸಾಗರದಲ್ಲಿ ಬರ್ತಕ್ಕಂಥ ಮುಖ್ಯ ವಿಚಾರಗಳು ನಮಗೆ ಅಪರೋಕ್ಷ ಬ್ರಹ್ಮಜ್ಞಾನದ ಕುರಿತು ಪ್ರಸ್ತುತಪಡುತ್ತದೆ. ತಾವೆಲ್ಲ ಆಲಿಸಬೇಕು ಅಂತ ಅವಲಂಬಿಸಿದೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಸಾಧು ನಿಶ್ಚಲ್ದಾಸ್ ಜಿಯವರ ಕೃತಿ. ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ 181ನೇ ವಿಷಯಾಂಕ. ದ್ವಿವಿಧ ಜ್ಞಾನ ವರ್ಣನ. ಒಂದು ಪರೋಕ್ಷ ಜ್ಞಾನ, ಇನ್ನು ಒಂದು ಅಪರೋಕ್ಷ ಜ್ಞಾನ. ನಿನ್ನೆ ದಿವಸ ಪರೋಕ್ಷ ಜ್ಞಾನ ಅದರ ಬಗ್ಗೆ ತಿಳ್ಕೊಂಡ್ರಿ. ಈಗ ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನದಲ್ಲಿ ಏನಾಗ್ತದಂದ್ರೆ, ಯಾವ ವಸ್ತುವನ್ನ ನೀವು ಬಯಸ್ತಾ ಇದ್ದೀರಿ ಅದು ಆದ ಅಂತ ಗೊತ್ತಾಗಿ ಸಂತೋಷ ಪಡೋದು. ಅದನ್ನು ನೋಡಿಲ್ಲ, ಅದನ್ನು ಪಡ್ಕೊಂಡಿಲ್ಲ, ಅದ ಅಂತ ತಿಳ್ಕೊಳ್ಳೋದು. ಅಪರೋಕ್ಷ ಜ್ಞಾನ ಅಂದ್ರೆ ಅದನ್ನು ಪಡ್ಕೊಳ್ಳೋದು. ಈಗ ಒಂದು ಯಾವುದೋ ಬೇರೆ ಊರಿಗೆ ಹೋಗಿರ್ತೀರಿ, ಆ ಊರಿಗೆ ಹೋದತ್ನಾಗ ಮನೆಗೆ ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರ. ನಿಮಗೊಂದು ಏನು ಹ್ಯಾಬಿಟ್ ಇರ್ತದಂದ್ರೆ, ಮುಂಜಾನೆ ಎದ್ದ ಕೂಡಲೇ ಒಂದು ಕಪ್ ಚಾ ಬೇಕಾಗಿರ್ತದೆ. ನಿಮಗೆ
ಚಾ ಕುಡಿದ್ರೆ ಮುಂದಿನ ಕೆಲಸ, ಇಲ್ಲಾಂದ್ರೆ ಏನಾಗಲ್ಲ. ಅದಕ್ಕೆ ಚಾ ಬೇಕು ಚಾ ಬೇಕು ಚಾ ಬೇಕು ಅನ್ನಿಸ್ತಿರ್ತದ. ಮನೆಗೆಲ್ಲ ಮಕ್ಕೊಂಬಿಟ್ರು. ಮತ್ತೇನು ಮಾಡೋದು? ಸಾವಕಾಶ ಬಾಗ್ಲತ್ತಾರ ಹೊರಗೆ ಹೋಗ್ತೀರಿ. ಹೊರಗೆ ಹೋಗಿ ಈ ಮನೆಯವ್ರೆಲ್ಲ ಮಲ್ಕೊಂಡಾರ, ಇಷ್ಟು ನಸಿಕ್ನಾಗ ಎಬ್ಸೋದೇನದ, ನಾವು ಚಾ ಎಲ್ಲಾರ ಹೊರಗೆ ಕುಡಿಯಮ್ ನಡಿ ಅಂತ ರೋಡಿಗೆ ಬರ್ತೀರಿ. ರೋಡಿಗೆ ಬಂದ ಕೂಡಲೇ ಯಾರೋ ಒಬ್ಬವನಿಗೆ ಆಪ್ತ ಪುರುಷನಿಗೆ ಇಲ್ಲಿ ಚಾದ ಅಂಗಡಿ ಆದೇನಪ್ಪ ಅಂತ ಕೇಳ್ತೀರಿ. ಕೇಳಿದಾಗ ಏನಾಗ್ತದ? ಅವನು ಅದ ರೀ ಅಂತ ಹೇಳ್ತಾನೆ. ಚಾದ ಅಂಗಡಿ ಅದ ರೀ ಅಂತ ಹೇಳಿದಾಗ ನಿಮಗೆ ಚಾ ಕುಡಿದಷ್ಟೇ ಖುಷಿಯಾಗಿಬಿಡ್ತದೆ. ಅದಕ್ಕೇನಂತಾರ? ಚಾದ ಅಂಗಡಿ ಅದಲ್ಲಪ್ಪ ಅಂತೇಳಿ ಖುಷಿ ಆಗ್ತದಿಲ್ಲ? ಇಲ್ಲಂದ್ರೆ ಏನಾಗ್ತದೆ? ಆ ರೀತಿ ಆದ ಅನ್ನೋದಕ್ಕೆ ಕೇಳಿ ಖುಷಿ ಪಡ್ತಿರಲ್ಲ, ಇನ್ನ ಚಾ ಕುಡ್ದಿಲ್ಲ, ಚಾದ ಅಂಗಡಿ ನೋಡಿಲ್ಲ, ಇಲ್ಲೇ ಕುಂತಲ್ಲೇ ಖುಷಿ ಪಡ್ತಿರಲ್ಲ, ಅದಕ್ಕೇನಂತಾರೆ? ಎಂತದಂತಾರೆ ಅದಕ್ಕೆ? ಪರೋಕ್ಷ ಜ್ಞಾನ ಆಯ್ತು. ಅಲ್ಲಿ ಆದ ಅಂತ ತಿಳ್ಕಿ ನಂಬಿದ್ರಿ, ಹೇಳಿದವನ ಮಾತಿಗೆ ನಂಬಿರಲ್ಲ. ಆದತ್ತು ಗೊತ್ತಿಲ್ಲ, ನೋಡಿಲ್ಲ, ಆದ್ರೂ ಒಬ್ಬ ಮನುಷ್ಯನ ಮಾತು ನಂಬಿ ನೀವೇನು ಸಂತೋಷ ಪಟ್ರಲ್ಲ, ಅದಕ್ಕೆ ಎಂತ ಸಂತೋಷ ಅಂತಾರ? ಪ್ರಿಯ ಆನಂದ ಅಂತಾರ. ಅದಕ್ಕೆ ಪ್ರಿಯ ಆನಂದ. ಎಂತದ್ರಿ? ಎಂತ ಆನಂದ ಇದು? ಪ್ರಿಯ ಆನಂದ. ಪ್ರಿಯ 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 ಆನಂದ. ಪ್ರಿಯ ಆನಂದ. ಈಗ ನಿಮಗೊಂದು ಮದುವೆ ಮಾಡ್ಕೋಬೇಕಾದ್ರೆ ಹುಡುಗಿ ಹಿಂಗಿರ್ಬೇಕು, ಹಾಂಗಿರ್ಬೇಕು, ಇಷ್ಟು ಓದಿರ್ಬೇಕು, ಹಂಗ್ ಮಾಡ್ತಿರ್ಬೇಕು, ಹಿಂಗ್ ಮಾಡ್ತಿರ್ಬೇಕು, ಏನೇನೋ ನಿಮ್ಮ ಕೆಲವೊಂದು ಸ್ಕೆಚ್ ಇರ್ತವೆ. ಆ ಸ್ಕೆಚ್ ಪ್ರಕಾರ ಹುಡುಕೋತ್ ಓದ್ತಿರ್ತೀರಿ. ಅವು ಪಸಂದ್ ಆಗಲಿಲ್ಲ ಅಂತಂದ್ರೆ ಬಿಟ್ಟು ಬರ್ತಿರ್ತೀರಿ. ಮುಂದೊಂದಿನ ನೀವು ಹೇಳ್ದಂಗ ಹಿಂಗೆ ಅದ ನೋಡಪ್ಪ ಹುಡುಗಿ, ನಿನ್ ಪ್ಲಾನ್ ಹೆಂಗದ ಹಿಂಗೆ ನೋಡು, ನೀನೆಲ್ಲ ಇದಕ್ಕೆ ಮ್ಯಾಚ್ ಆಗ್ತಾಳ ಅಂತಂದಾಗ ಅಲ್ಲಿ ಒಬ್ಬಾಕಿ ಅದಳ, ನನ್ನ ಲೆಕ್ಕಕ್ಕೆ ತಕ್ಕಂತೆ ಒಬ್ಬಾಕಿ ಅದಳ ಅಂತ ಗೊತ್ತಾದ್ಮೇಲೆ ಏನಾಗ್ತದ? ಪ್ರಿಯ ಆನಂದ. ಒಂದು ಖುಷಿ ಆಗ್ತದ. ಕೂಸು ಎಲ್ಲೋ ಆಡ್ಕೋತ ಹೋಗಿ ಯಾರ ಮನೆಗೂ ಮಕ್ಕೊಂಡ್ಬಿಟ್ಟದ. ಒಂದೇ ಸಮ ಹುಡುಕ್ಲಕ್ಕತ್ತೀರಿ, ಸಿಗವಲ್ದು. ಏನ್ ಮಾಡ್ಬೇಕು? ಎಲ್ಲ ಕಡೆ ಹುಡುಗಾಡ್ತೀರಿ. ಯಾರೋ ಒಬ್ಬರು ಹೇಳ್ತಾರ, ನಿಮ್ ಕೂಸು ಅಲ್ಲಿ ಅವ್ರ ಮನೆಗೆ ಹೋಗ್ಯದ, ಅವ್ರು ಮಕ್ಕಳು ಉಣಿಸ್ಲಕ್ಕತ್ತಿದ್ರು, ನಿಮ್ ಕೂಸಿಗೆ ಉಣಿಸಿದ್ರು, ಅವು ಮಕ್ಕೊಂಡವ, ನಿಮ್ ಮಗುನು ಅಲ್ಲೇ ಮಕ್ಕೊಂಡವ ಅಂತಾಗ ಆ ಕೂಸಿನ ನೋಡೇ ಇಲ್ಲ ನೀವು. ಇಲ್ಲೇ ಆದ ಅಂದ್ರೆ ಸಾಕು ಖುಷಿ ಪಟ್ರಿ. ಎತ್ತು ಕಳೆದದ ಹುಡುಕಾಡ್ತೀರಿ, ಗಾಡಿ ಕಳೆದದ ಹುಡುಕಾಡ್ತೀರಿ. ಯಾರೋ ಒಬ್ಬರು ಬಂದು ನಿಮ್ ಗಾಡಿ ಕಲ್ಲದ ನೋಡ್ರಿ, ನಿಮ್ ಎತ್ತಕ್ಕೆ ಇಲ್ಲದ ನೋಡ್ರಿ ಅಂತ ಹಿಂಗೆ ಹೇಳಿದ ಕೂಡ್ಲೇನೆ ಆದ ಅಂತ ಕೇಳಿ 10ನೇದವ ದಶಮ ಇದ್ದಾನೆ ಅಂತೇಳಿ ಏನು ಅನುಭವಿಸ್ತಿರಲ್ಲ, ಪರಮಾತ್ಮ ನೋಡಿಲ್ಲ, ಅನುಭವಿಸಿಲ್ಲ, ಆದ್ರೂ ಅವ ಅದನಂತೇಳಿ ಒಂದು ಭರವಸೆ ಗುರು ಮತ್ತು ಶಾಸ್ತ್ರದ ಮೇಲೆ ಇಟ್ಕೊಂಡೇನು ಭರವಸೆ ಇಟ್ಕೊಂಡಿರಲ್ಲ, ಅದು ಎಂತ ಆನಂದ ಅಂದ್ರೆ ಪ್ರಿಯ ಆನಂದ. ಈ ಪ್ರಿಯ ಆನಂದ ಪರಮಾತ್ಮ ಇದ್ದಾನೆ ಅನ್ನೋರಿಗೆ ಮಾತ್ರ ಆದ. ಪರಮಾತ್ಮ ಇಲ್ಲ ಎನ್ನುವ ನಾಸ್ತಿಕರಿಗೆ ಈ ಆನಂದ ಇಲ್ಲ. ಹೌದಲ್ರಿ? ಕರೆನಾ? ಇಲ್ಲ, ನನಗೇನ್ ಮಾಡಕ್ಕಾಗ್ತದೆ? ಈ ಒಂದು ಆನಂದ ಅನುಭವಿಸ್ಬೇಕಾದ್ರೆ ನಾವು ಅದಾನ ಭರವಸೆಯಿಂದ, ಇದು ಒಂದು ಆನಂದಕ್ಕೆ ಏನು ರೊಕ್ಕ ಬೇಕಾ ರೂಪಾಯಿ ಬೇಕಾ? ಪರಮಾತ್ಮ ಅದಾನ ಅಂತ ಒಂದು ನಂಬಿಕೆ ಇಟ್ಟುಕೊಂಡ್ರೆ ಸಾಕು, ಆನಂದ ಆತು. ಈ ಖುಷಿ ನಾಸ್ತಿಕರಿಗೆ ಇಲ್ಲ. ಪ್ರಿಯ ಆನಂದ ಆದ್ಮೇಲೆ ಮುಂದೇನಾಗ್ತದ? ಅದಕ್ಕಿಂತ ಮುಂದಿನ ಸ್ಟೆಪ್. ಅಲ್ಲಿ ಹೋಗ್ತೀರಿ, ಅಡ್ರೆಸ್ ಹುಡುಕೊಂಡು, ಆ ಅಡ್ರೆಸ್ ಹುಡುಕೊಂಡು ಹೋಗಿ ಒಂದೇ ಸಲ ನಿಮ್ಗೆ ಚಾ ಬೇಕಾಗಿರ್ತದ, ಒಂದ್ ಕಪ್ ಚಾ ಕೊಡಪ್ಪ ಅಂತ ಅವನಂತನ ಅಲ್ಲಿ ಕೂಡಂತನೋ, ಅಲ್ಲಿ ಕೂಡ್ರಿ
ಇಲ್ಲಿ ಚಾ ಮಾಡಲ್ಲಿ ಬರಬೇಡ್ರಿ, ಒಲಿ ಬಿಸಿ ಎಣ್ಣೆ ಸುಡೋದು ಏನಾರ ಸಿಡಿತಂದ್ರೆ ಏನು ಮಾಡ್ತೀರಿ? ಅಲ್ಲಿ ಕುಂದಿರ್ರಿ, ನೀವು ಕುರ್ಚಿ ಟೇಬಲ್ ಅವ ಅಲ್ಲಿ ಕುಂದಿರ್ರಿ, ನಾವು ಚಾ ಮಾಡಿದ್ಮೇಲೆ ತೊಗೊಂಬರ್ತೇವೆ. ಅದು ಎಂಥದ್ದು? ವ್ಯಾಕುಲತೆ. ಅವ ಚಾ ಮಾಡೋದು ತಡ ಮಾಡಿ ಎಷ್ಟೊತ್ತು ಮಾಡ್ತಿದ್ ಜಲ್ದಿ ತಗೊಂಬ ಅಂತಿರ್ತಾನೆ ನೀವು. ವ್ಯಾಕುಲತೆ, ಮುಮುಕ್ಷತ್ವ. ಬೇಕ ಜಲ್ದಿ ಬೇಕು, ಏನ್ ಮಾಡ್ಬೇಕಂತ ವ್ಯಾಕುಲತೆ ಆಗ್ತದ. ಪ್ರಿಯ ಆನಂದ ಆದ್ಮೇಲೆ ಅದನ್ನು ಪಡ್ಕೋಬೇಕು ಅನ್ನೋಂಥದ್ದು ಒಂದು ವ್ಯಾಕುಲತೆ ಉಂಟಾಗ್ತದ. ಆ ವ್ಯಾಕುಲತೆ ಆದ್ಮೇಲೆ ಮುಂದೇನಾಗ್ತದ? ಚಾದ ಕಪ್ಪ ತಂದು ಮುಂದೆ ಇಟ್ಟಾನ. ಚಾದ ಕಪ್ಪು ಕೈಯಾಗಿ ಹಿಡ್ಕೊಂಡಿರಿ, ಇನ್ನ ಕುಡ್ದಿಲ್ಲ. ಅದು ಹೆಂಗದ ಸ್ಟೇಜ್ ಅಂದ್ರ ಮದುವೆ ಆಗಿಲ್ಲ, ಎಂಗೇಜ್ಮೆಂಟ್ ಆಗ್ಯದ ಅಂದಂಗ. ಚಾದ ಕಪ್ಪು ಕೈಯಾಗದ, ಇನ್ನ ಭೋಗ ಇಲ್ಲ, ಕುಡ್ದಿಲ್ಲ, ಬರೀ ಕೈಯಾಗದ ಅಷ್ಟೇ. ನಿಮ್ ಟೇಬಲ್ ಮೇಲೋ ನಿಮ್ ಕೈಯಾಗೋ ಚಾದ ಕಪ್ಪು ಬಂದದ. ಚಾದ ಕಪ್ಪು ಬಂದ್ ಕೂಡ್ಲೆ ಒಂದಿಟ್ಟು ಖುಷಿ ಆಗ್ತದಿಲ್ಲ? ವ್ಯಾಕುಲತೆ ಬಂದಾಗಿ ಚಾ ಕುಡಿಯೋದು ಖುಷಿ ಆಗ್ತದಿಲ್ರಿ? ಆ ಖುಷಿಗೆ ಏನಂತಾರಪ್ಪ ಅಂದ್ರೆ ಮೋದಾನಂದ. ಇಲ್ಲಿ ನೀವೇನು ಅನುಭವಿಸ್ಲಕತ್ತೀರಿ? ಚಾದ ಕಪ್ಪು ಕೈಯಾಗ ಬಂದಂಗಿದು. ವಿಚಾರ ಸಾಗರ ಅಂತ ಒಂದು ಶಾಸ್ತ್ರ ಸಿಕ್ಕದ. ಒಬ್ಬ ಇಡೀ ವಿಶ್ವಕ್ಕೆ ಒಬ್ಬ ಶ್ರೇಷ್ಠ ಗುರು, ನಿಶ್ಚಲ್ ದಾಸ್. ಅದೇನು ಕರ್ಕೋಡ್ ತಾಲೂಕ ಕಿಡೋಲಿ ಗ್ರಾಮ. ಕರ್ಕೋಡ್ ತಾಲೂಕ ಕಿಡೋಲಿ ಗ್ರಾಮ. ಮತ್ತಿನ ಒಂದು ಅದ ಡಿಸ್ಟ್ರಿಕ್ಟ್ ಏನದಲ್ರಿ, ಅದೇನಕ್ಕಿರಲಿ ಬಿಡ್ರಿ. ಅಲ್ಲಿ ಸರ್ಪಂಚಿಗೆ ಫೋನ್ ಮಾಡಿದ್ದೆ ನಿನ್ನೆ. ಫೋನ್ ಮಾಡಿದ್ರ ಮನಿ ಆಶ್ರಮ ಎಲ್ಲ ಆದ. ಆ ಟ್ರಸ್ಟಿನವರು ಎಲ್ಲ ರೊಕ್ಕ ತಿಂದು ಅದು ಡಬ್ ಹಾಕಿಬಿಟ್ರತ್ತ. ಆಶ್ರಮ ರೋಡಿಗೊಂದು ಸಣ್ಣದ ಗುಡಿ ಕಟ್ಟಿಟ್ಟಾರತ್ ನಿಶ್ಚಲ್ ದಾಸರದು. ಇಲ್ಲಿ ಬಂದ್ರ ನಿಶ್ಚಲ್ ದಾಸರ ಬಗ್ಗೆ ನೀವ್ ಏನ್ ಬಂದಿರಿ ಅಷ್ಟು ವೈಭವ ಏನಿಲ್ಲ. ಇಲ್ಲಿ ರಸ್ತೆ ಮೇಲೆ ಒಂದು ಸಣ್ಣ ಗುಡಿ ಕಟ್ಟ್ಯಾರ. ಆಶ್ರಮ ಅದೆಲ್ಲ ಬಂದ್ ಮಾಡ್ಯಾರ. ಆ ಟ್ರಸ್ಟ್ನವರು ಮೊದಲು ಇದ್ರು, ಎಲ್ಲ ರೊಕ್ಕ ತಿಂದು ಅದನ್ನ ಡಬ್ ಹಾಕ್ಯಾರ. ಎಲ್ಲ ಅಲ್ಲಿ ಯಾರು ಇಲ್ಲ. ಯಾರ ಈ ಮೇಂಟೈನ್ ಮಾಡೋರು ಇದ್ರ ನಂಬರ್ ಕೊಡ್ರಿ ಅಂತ ಕೇಳಿದೆ. ಯಾರು ಇಲ್ಲ, ಅಲ್ಲೆಲ್ಲ ಬಂದ್ ಮಾಡ್ಯಾರ. ಮನಿಗಿನಿ ಎಲ್ಲ ಆದ ಬಂದ್ ಮಾಡ್ಯಾರ ಅಂತ ಹೇಳಿದ್ರ ಅವ್ರು. ಅಂತ ಒಂದು ಮಹಾತ್ಮರದ ಪರಿಸ್ಥಿತಿ ಹಿಂಗದ. ಏನಾರ ಇದ್ರು ಒಂದ್ ಸ್ವಲ್ಪ ಹೋಗಿ ಬರಮಂತಂದ್ರ ಕಿಡೋಲಿ ಗ್ರಾಮ, ಕರ್ಕೋಡ್ ತಾಲೂಕ, ಸೋನಿಪತ್ ಜಿಲ್ಲಾ, ಸೋನಿಪತ ಹರಿಯಾಣ ರಾಜ್ಯ. ಸೋನಿಪತ್ ಜಿಲ್ಲಾ. ಆ ಸರ್ಪಂಚ್ ನಂಬರ್ ಕಳಿಸಿ ನೋಡ್ರಿ ನಿಮಗ್. ನೀವು ಫೋನ್ ಮಾಡಿ ಮಾತಾಡ್ಬೋದು. ಕಿರೋಲಿ ಹಿಂದಿದಾಗ ಮಾತಾಡ್ಬೇಕು ಅವ್ರ ಸಂಗಟ. ಗ್ರೂಪಿಗೆ ಹಾಕೇನೆ, ನಿಮಗ್ ಬೇಕಿದ್ರೆ ಹೋಗ್ಬೋದು, ಏನ್ ಭೇಟಿ ಆಗ್ಬೋದು. ಏನ್ರಿ? ಕಡೋಲಿ KIDHOLI ಅಥವಾ KIRHOLI. ಅದು ಶಬ್ದ ಕಿರೋಲಿ ಅಂತಾರ. ಏನೇನು ಕಿರೋಲಿನೋ ಗೊತ್ತಿಲ್ಲ ಅವು. KIDHOLI ಕಿಡೋಲಿ ಅಥವಾ ಕಿರೋಲಿ. KIRHOLI. ಡಿ ಮತ್ತು ಆರ್ ಡಿಫರೆನ್ಸ್ ಅದ ಅಷ್ಟೇ. KID ಅರೆ ಬರೀರಿ, KIR ಅರೆ ಬರೀರಿ, ಮುಂದೆ HOLI ಕಿರೋಲಿ. ಮತ್ತ ಊರಿಗೆ ಏನಂತಾರ? ಪ್ರಹ್ಲಾದಪುರನು ಅಂತಾರ. ಅದಕ್ಕೊಂದು ನಮೂನಿ ಬ್ಯಾರೇನೆ ಕರೀತಾರೆ. ಫಲಪುರ ಏನೋ ಅಂತಾರ ಅವ್ರು, ಬ್ಯಾರೆ ಅಂತಾರ. ಪ್ರಹ್ಲಾದ್ ಅನ್ನಲ್ಲ ಅವ್ರು, ಫಲಾದಪುರ ಏನೋ ಅಂತಾರ ಅವ್ರು. ಏನೋ ಅಂತಾರ ಅವರು. ಕಿಡೋಲಿ ಗ್ರಾಮ, ಕರ್ಕೋಡ್ ತಾಲೂಕ, KHARKHODA ಕರ್ಕೋಡ. ಕರ್ಕೋಡ ತಾಲೂಕ. ಕಡೋಲಿ ಊರ ಭಾಷೆ ಅವ್ರದ್ದು ಹಿಂದಿ. ಆಮೇಲೆ ಸೋನಿಪತ್ ಜಿಲ್ಲಾ.
SONIPATH, ಸೋನಿಪತ್ ಜಿಲ್ಲಾ, ಹರಿಯಾಣ ಸ್ಟೇಟ್, ಹರಿಯಾಣ ರಾಜ್ಯ. ಪಿನ್ ಕೋಡ್ 131402. ಅವ್ರೇನ್ ಸರ್ಪಂಚ್ ಏನ್ ಹೇಳ್ದ, ನಾವು ಬರ್ತೀವಿ ಅಂದ್ರೆ ಎಷ್ಟ್ ಮಂದಿಯಾರೇ ಬರ್ರಿ, ನಿಮ್ಗೆ ಊಟದ ವ್ಯವಸ್ಥೆ ಮಾಡ್ತೀವಿ, ಇರ್ಲಕ್ಕ ವ್ಯವಸ್ಥೆ ಮಾಡ್ತೀವಿ, ಎಲ್ಲ ಮಾಡಮ್. ಆದ್ರ ಇಲ್ಲಿ ಬರೋದಕ್ಕೆ ಸಮಸ್ಯೆ ಅಂದ್ರೆ ನೀವೇನು ವೈಭವ ಇಲ್ಲಿ ಆದ ದೊಡ್ಡ ಆಶ್ರಮಕ್ಕೆ ಬರ್ತೀರಿ ಅಂತದ್ ಇಲ್ಲಿ ಎಲ್ಲ ಟ್ರಸ್ಟಿನವ್ರು ಅದಕ್ಕೆ ಡಬ್ಬ ಹಾಕಿಬಿಟ್ರ ಅಂತಂದ್ರು. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ದೊಡ್ಡ ಸಾಧಕ ನಾವೊಂದು ಹಿಂಗ್ ಮಾಡಿದ್ರಿ ಹೆಂಗ ಅಂತ ಪ್ರಶ್ನೆ ಮಾಡಿದ್ರೆ, ಏನಾರು ಮಾಡ್ಲಿಕ್ಕೆ ಹೋದ್ರೆ ಅವರೆಲ್ಲರೂ ಎದ್ದು ಕುಂದಿರ್ತಾರ. ಅವನು ಪಾಲಿಟಿಷಿಯನ್ನೇ ಅದಾನ, ಮತ್ತ ತಾವನು ಏನು ಮಾಡಲ್ಲ, ನಮ್ಗ ಏನು ಮಾಡ್ಲಕ್ ಬಿಡಂಗಿಲ್ಲ. ಹಿಂಗೇನೋ ಮಾತಾಡ್ದ. ಆಯ್ತು ಬಿಡಪ್ಪ, ಏನ್ ಮಾಡಕ್ ಆಗ್ತದ, ನಮ್ ಶಕ್ತಿ ಅನುಸಾರ ಏನ್ ಮಾಡ್ಬೇಕು ವಿಚಾರ ಮಾಡೋಣ ಅಂತ ಮಾಡ್ದ ಅಷ್ಟೇ. ಏನಾಯ್ತಂದ್ರ ಇದು ಮೋದಾನಂದ ಏನಾಗಿದೆ, ಇಲ್ಲಿ ನೀವೇನ್ ಅನುಭವಿಸ್ಲಕತ್ತೀರಿ, ವಿಚಾರ ಸಾಗರ ಇಟ್ಕೊಂಡ್ ಕೂತೀರಿ. ಒಬ್ಬ ಶ್ರೇಷ್ಠ ಸಂತ, ವಿಶ್ವಮಾನ್ಯ ಸಂತ, ಅವಂತ ಒಬ್ಬ ಗುರು ಸಿಕ್ಕನ, ಅದನ್ನ ತಿಳಿಸಿ ಹೇಳಕ್ ಒಬ್ಬ ಮಾಸ್ತರ್ ಸಿಕ್ಕನ. ಮತ್ತಿನ್ನೇನ್ ಬೇಕು ನಿಮ್ಗ? ಮೋಕ್ಷದ ಭೋಗ ಆಗಿಲ್ಲಲ್ಲ ಇನ್ನ, ಹೌದಲ್ರಿ? ಇದು ಒಂಥರ ಎಂಗೇಜ್ಮೆಂಟ್ ಸ್ಟೇಜ್ನಾಗ ಇದ್ದಂಗೆ ಅದು. ಇದಕ್ಕೇನಂತಾರ ಮೋದಾನಂದ. ಕೈಯಾಗ ಚಾದ ಕಪ್ ಅದ ಇನ್ನ ಕುಡ್ದಿಲ್ಲ, ಹಂಗ ವಿಚಾರ ಸಾಗರದಾಗ ಚಿಂತನೆ ಮಾಡ್ಲಕತ್ತೀವಿ. ಗುರು ಮತ್ತು ಶಾಸ್ತ್ರ ವಾಕ್ಯಗಳನ್ನ ಶ್ರವಣ ಮಾಡ್ಲಕತ್ತೀವಿ, ಅದನ್ನ ಮೆಲುಕು ಹಾಕುವ ಮೂಲಕ ಮನನ ಮಾಡ್ಲಕತ್ತೀವಿ, ರೂಢಿ ಪಾಠಗಳ ಮೂಲಕ ನಿಧಿಧ್ಯಾಸನ ಮಾಡ್ಲಕತ್ತೀವಿ, ಎಲ್ಲ ಅದ್ರಾಗೆ ಮುಳುಗಿವಿ. ಏನದ ಅಂದ್ರೆ ಇದು ಮೋದಾನಂದ. ಮುಂದ ನಿಮ್ ಚಾ ನೀವೇ ಕುಡಿಬೇಕಲ್ಲ, ಭೋಗ. ಏನ್ ನೀವು ಕುಡಿದ ಚಾ ಮಂದಿ ಯಾರ್ಯಾರ ಕುಡಿದ್ರೆ ಖುಷಿ ಆಗ್ತದ? ಇಲ್ಲಿ ತನ ತಗೊಂಡು ಬರ್ಬೋದು ನಾವು, ಮುಂದ ನೀವೇ ಮಾಡ್ಬೇಕಲ್ಲ, ಅದು ಕಪ್ ತಗೊಂಡು ನಿಮ್ ಚಾ ನೀವೇ ಕುಡಿಬೇಕಲ್ಲ. ಆ ಚಾ ಕುಡಿದಾಗ ಏನಾಗ್ತದ ಅಂದ್ರೆ ಅದಕ್ಕೆ ಪ್ರಮೋದಾನಂದ ಅಂತಾರ. ಪ್ರಿಯಾನಂದ, ಮೋದಾನಂದ, ಪ್ರಮೋದಾನಂದ. ಒಂದು ಸ್ಟೇಜ್ ಬರ್ತದ, ಏನ್ ಗೊತ್ತಾಗಲ್ಲ, ಶಾಲಿ ಕಲಿಯಾಗ ಗೊತ್ತಾಗಲ್ಲ, ಮುಂದೆ ನೌಕರಿ ಮಾಡಾಗ ದುಡ್ಯಾಗ ಏನು ಗೊತ್ತಾಗಲ್ಲ. ಮುಂದ ಹೆಂಡ್ರ ಮಕ್ಕಳೆಲ್ಲ ದೊಡ್ಡ ಆದ್ಮೇಲೆ ನಮ್ ಜನ್ಮಕ್ಕೆ ಒಂದಿಟ್ಟು ಏನರೇ ಬರೇ ಇದೇ ಚಿಂತೆ ಮಾಡ್ಕೊತ ಸಂಸಾರ ಟೆನ್ಷನ್ದಾಗ ಹೋಗೋದೋ ಏನೋ, ಒಂದ್ ಸ್ವಲ್ಪ ಜನ್ಮಕ್ಕೆ ಶಾಂತಿ ನೆಮ್ಮದಿ ಕಂಡು ಹೋಗ್ತೀವೋ, ಅಂಥದ್ದೊಂದೇನಾರು ಸುಖ ಎಲ್ಲಾರ ಸಿಗ್ತದೇನಪ್ಪ ಅಂತ ಹುಡುಕೊಂಡು ಹೋಗ್ತೀವಲ್ಲ, ಅದೇ ಚಾದ ಅಂಗಡಿ ಹುಡ್ಕೊಂಡಿದ್ದಂಗ. ಎಲ್ಲರಿಗೂ ಸುಖ ಬೇಕು, ಆನಂದ ಬೇಕು, ನೆಮ್ಮದಿ ಬೇಕು. ಬರೀ ಇದೇ ಟೆನ್ಷನ್ ಮಾಡ್ಕೊಂಡೆ ಸತ್ರೆ ಹಂಗ. ಅವ್ರದ್ದು ಪಾಪ ಸರದಿದ್ದಿಲ್ಲ, ಪುಣ್ಯ ಚಾಲು ಆಗಿದ್ದಿಲ್ಲ ಅಂತಂದ್ರ ಅವ್ರಿಗಿಂತ ಮಾತುಗಳು ತಲೆಗೆ ಹೋಗಂಗಿಲ್ಲ. ಇನ್ನ ಇಟ್ಟು ಡಬಲ್ ಒದರಾಡ್ತಾರೆ, ಇನ್ನ ಡಬಲ್ ಜಗಳಾಡ್ತಾರೆ. ಶಾಂತಿ ನೆಮ್ಮದಿ ಬೇಕನ್ನಂಗೆ ಅನ್ಸಂಗಿಲ್ಲ. ಯಾಕಂದ್ರ ಅಲ್ಲಿನ್ನ ಮಾಯಾಜಾಲ ಅವರಿಗೆ ಹತ್ತಿ ಬಡ್ದಿಟ್ಟಿರ್ತದ. ಪುಣ್ಯ ಪಾಪಗಳದು ಇನ್ನ ಬಹಳಷ್ಟು ಕೆಲಸ ಇರ್ತದ ಅಲ್ಲಿ. ಅದು ದಾಟಿದವನಿಗೆ ಮಾತ್ರ ಇದು ಮಾತುಗಳು ಕೇಳಿಸ್ತಾವ. ಇಲ್ಲಂದ್ರ ಅವನ್ ಏನ್ ನಗರಿ ಇಟ್ಟು ಬರ್ಸಿದ್ರು ಕೇಳ್ಸಂಗಿಲ್ಲ ಅವನಿಗೆ, ಅದು ಸಂಬಂಧ ಇಲ್ಲ, ಮತ್ತೆ ತಂದೆ ಮಾಡ್ತಿರ್ತಾನ. ಅದಕ್ಕೆ ಪ್ರಿಯಾನಂದ, ಮೋದಾನಂದ, ಪ್ರಮೋದಾನಂದ. ಮತ್ತೆ ನನಗ ಸುಖದ ಇಚ್ಛೆ, ಸುಖೇಚ್ಛೆ, ನನ್ನ ಜನ್ಮಕ್ಕೆ ಒಂದಿಟ್ಟು ಸುಖ ಪಡ್ಕೋಬೇಕು ಅನ್ನೋದು ಆರಂಭದಲ್ಲಿ ಆಗ್ತದ. ಸುಖ ಎಲ್ಲಿ ಸಿಗ್ತದ ಅಂದ್ರೆ ಕಿಂತಲ್ಲಿ ಸಿಗ್ತದ, ಇಂಥ ಶಾಸ್ತ್ರ ಇಂಥ ಗುರುವಿನ ಬಲ್ಲಿ ಅಂತ ಅಂದ್ಮೇಲೆ ಅಲ್ಲಿ ಹೋಗೋದ್ರಾಗ ವ್ಯಾಕುಲತೆ ಉಂಟಾಗ್ತದ. ಆದಷ್ಟು ಬೇಗ ಹೋಗ್ಬೇಕಂತೇಳಿ ಅಲ್ಲಿ ಹೋದ್ಮೇಲೆ ನಿಮಗೆ ಶಾಸ್ತ್ರ ಗುರು ಎಲ್ಲ ಸೆಟ್ ಆದ್ಮೇಲೆ ಮೋದಾನಂದ ಆಗ್ತದ. ಆಮೇಲೆ ಪ್ರಮೋದಾನಂದ ಅಂದ್ರೆ ಚಾ ಕುಡಿಯೋದು, ಭೋಗ. ಚಾನೇ ನೀವೇ ಚಾ ಹಾಕ್ತಿರವಾಗ ಚಾ ಕುಡಿದ್ಮೇಲೆ ಏನಾಗ್ತದ? ಚಾ ನಿಮ್ ರೂಪ ತಾಳ್ತದ ಇಲ್ಲ, ಹೊಟ್ಟೆಗೆ ಹೋಗ್ಬಿಡ್ತದ, ಮುಗೀತು. ಹಂಗ ಇಲ್ಲೇನದ, ಆದ 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 ಅಂತೇಳಿ ಖುಷಿ ಪಡ್ತಿರಲ್ಲ, ಈ ಆನಂದಕ್ಕೆ ಎಂತ ಆನಂದ ಅಂತಾರ ಅಂತ ಹೇಳಿದ್ರೆ
ಪ್ರಿಯಾನಂದ. ಪ್ರಿಯಾನಂದ ಪ್ರಿಯ ಆದ ಅಲ್ಲಿ ಅದ 10ನೇದವ ಅದನ ಕಳೆದಿಲ್ಲ ಅಂತಂದ್ರೆ ಖುಷಿ ಆತಲ್ಲ, ಇದು ಪ್ರಿಯ ಆನಂದ. ಪರಮಾತ್ಮ ಅದನ ಅನ್ನೋದು ಪ್ರಿಯ ಆನಂದ. ಪರಮಾತ್ಮನಿಗಾಗಿ ಸಾಧಕ ಅವಸ್ಥೆಯಲ್ಲಿದ್ದು ಸಂತೋಷದಿಂದ ಸಾಧನೆ ಮಾಡಿ ಖುಷಿ ಪಡ್ತಿರ್ತೇವಲ್ಲ, ಅದು ಮೋದಾನಂದ. ಶ್ರವಣ ಮನನ ನಿಧಿಧ್ಯಾಸನ ಕರ್ಮ ಮಾಡಬಹುದು, ಉಪಾಸನೆ ಮಾಡಬಹುದು, ಮತ್ತಿನ್ನೇನೋ ಮಾಡ್ಕೋತ ನಾವು ಏನು ಸಂತೋಷ ಪಡ್ತೀವಲ್ಲ, ಭಕ್ತಿ ಜ್ಞಾನ ವೈರಾಗ್ಯ ಮತ್ತೇನೇನವ ಅವೆಲ್ಲ ಏನದು ಮೋದಾನಂದವು. ಅದರ ಪರಮಗತಿ ಪರಬ್ರಹ್ಮ ಸ್ವರೂಪ ಏನು ಆಗ್ತಿರಲ್ಲ, ಆವಾಗ ಅದೇನಾಗ್ತದ ಪ್ರಮೋದಾನಂದ. ಪ್ರಿಯಾನಂದ, ಮೋದಾನಂದ, ಪ್ರಮೋದಾನಂದ. ಆ ಪ್ರಮೋದಾನಂದ ಏನಾಗ್ತದ, ಚಾದ್ದೇನಾರ ಹೇಳ್ಬೋದು. ಚಾ ರುಚಿಯಾಗ್ಯದ, ಸಕ್ಕರೆ ಹೆಚ್ಚಾಗ್ಯದ, ಕಡಿಮೆ ಆಗ್ಯದ ಹೇಳ್ಬೋದು. ಚಾ ಪುಡಿ ಜಾಸ್ತಿ ಹಾಕ್ಯಾರೋ ಕಡಿಮೆ ಹಾಕ್ಯಾರೋ, ಹಾಲು ಹೆಚ್ಚು ಹಾಕ್ಯಾರೋ ಹಾಲು ಕಡಿಮೆ ಹಾಕ್ಯಾರೋ, ನೀರು ಹೆಚ್ಚು ಹಾಕ್ಯಾರೋ ನೀರು ಕಡಿಮೆ ಹಾಕ್ಯಾರೋ, ಜಾಸ್ತಿ ಕುದಿಸ್ಯಾರೋ ಏನು ಕುದಿಸಿಲ್ಲೋ ಏನೆಲ್ಲ ಹೇಳ್ಬೋದು. ಆದ್ರೆ ಆ ಚಾ ಕುಡಿಯೋದ್ರಿಂದ ನಿಮ್ಗೇನು ಸುಖ ಆಗ್ಯದ, ಆ ಸುಖ ಹೆಂಗೆ ಹೇಳಕ್ ಬರ್ತದ? ಅದು ನೀವು ಅನುಭವಿಸಿದ್ದು ಯಾರಿಗೆ ಗೊತ್ತಾಗ್ತದೆ? ನಿಮಗೆ ಯಾರ್ದವರಿಗೆ ಅದು. ಯಾನೋ ಒಬ್ಬ ಹುಚ್ಚ ಏನು ಫೇಸ್ಬುಕ್ನಾಗ ಒಂದು ಹಾಕಿದ್ದ, ಶರಣ ಬಸವ ಅಂತೇಳಿ ಶರಣ ಸಂಸ್ಕೃತಿ ಮನುಷ್ಯ ಆಗಿ ನೀನು ಶರಣನೂ ಆಗಿಲ್ಲ ಬಸವನೂ ಆಗಿಲ್ಲ, ಯಾವುದೋ ಬ್ರಹ್ಮ ಬ್ರಹ್ಮ ಅನ್ಕೋತ್ ಕೂತಿದಿ, ನೀ ಸೂರ್ಯ ಅಲ್ಲ, ನೀನೊಂದು ಮಿಣುಕು ಹುಳ ಇದ್ದಂಗೆ ನೀನು ಅಂತ ಹೇಳಾಕಿದ್ದ. ನೀನೊಂದು ಮಿಣುಕು ಹುಳ, ನೀ ಸೂರ್ಯನೇ ಅಲ್ಲ ಅಂತ ಅಂದ. ನಿನಗ ಬ್ರಹ್ಮ ಅಂದ್ರೆ ಗೊತ್ತಿಲ್ಲ ಅಂದ್ರ ಕೇಳಿ ತಿಳ್ಕೊರಪ್ಪ, ನನಗೆ ಮಿಣುಕು ಹುಳ ಅಂತೇಳಿ ಒಂದು ಪ್ರಶಸ್ತಿ ಕೊಟ್ಟಿದ್ದಲ್ಲ, ಧನ್ಯವಾದ. ನನ್ನ ಬಗ್ಗೆ ನೀ ಯಾಕೆ ತಲೆ ಕೆಡಿಸ್ಕೊಂಡಿದಿ, ನೀನೇನದಿ ನೀ ನೋಡ್ಕೊ ಅಂತ ನಾವ ಹಿಂಗಿರ್ತಾವ. ಒಂದಿಷ್ಟು ಟುಸ್ಸು ಪುಸ್ಸು ವಚನಗಳು ಓದ್ಕೊಂಡು ಏನೋ ದೊಡ್ಡ ಜ್ಞಾನಿಗಳಾಗಿವೆ ಅಂತ ತಿಳ್ಕೊಂಡು ಇನ್ನೊಬ್ರಿಗೆ ಕಮೆಂಟ್ ಮಾಡೋದೇನು ಓದ್ತಾರಲ್ಲ, ಆ ಕಮೆಂಟ್ ಮಾಡೋದೇ ಈ ವಚನ ಅರ್ಧಂಬರ್ಧ ವಚನ ಓದ್ಕೊಂಡವ್ರ ಬುದ್ಧಿ. ನಾನು ಅದೇ ಮಾಡೇ ಬಂದೀನಿ. ಅದೊಂದು ಸ್ವಲ್ಪ ಓದಿದ ಕೂಡ್ಲೇನೆ ಏನೋ ಭಾರಿ ತಿಳಿದಂಗ ಆಗ್ತದ, ಮಂದಿ ಬೈಲಕ್ ಚಾಲು ಮಾಡ್ಬಿಟ್ಟು. ಮಂದಿ ಎಲ್ಲ ಭಾರಿ ದಾಟ್ರು, ನಾವೇ ಭಾಳ ಸ್ಟ್ಯಾಂಡರ್ಡ್. ಏನೋ ಒಂಥರ ಬರ್ತದ ಅದರ ವಚನದಿಂದ ಯಥಾರ್ಥ ಜ್ಞಾನ ಪರೋಕ್ಷ ಬ್ರಹ್ಮಜ್ಞಾನ ಆಗುದಿಲ್ಲ. ಆಗ್ತದ. ಒಂದೇ ಒಂದು ವಚನದಿಂದ ಟೋಟಲ್ ಒಂದು ವಚನ ರೀ, ಇಷ್ಟೆಲ್ಲ ವಿಚಾರ ಸಾಗರ ಬೇಕಾಗಿಲ್ಲ. ಯಾವಾದರೆ ಒಂದೇ ವಚನ ಸಾಕು ನಮಗ್ ಮೋಕ್ಷ ಆಗ್ಲಕ್ಕ. ಒಂದೇ ವಚನಲಿಂದ ಆಗ್ತದ. ಎಲ್ಲ ಇಷ್ಟೋಟು ವಿಚಾರ ಸಾಗರ ಓಟು ಒಂದು ವಚನದಾಗದ. ಅಷ್ಟು ಪವರ್ಫುಲ್ ಅದಾವು ವಚನಗಳು. ಅದಕ್ಕೆ ಹಚ್ಕೊಂಡು ಮಾಡ್ಬೇಕಪ್ಪ ಒಳಗ. ತಂದೆ ನೀನು, ತಾಯಿ ನೀನು, ಬಂದು ನೀನು 100 ಸಾರಿ ಅಂತೀವಿ. ಹಾಲೆಲ್ಲದ್ದು ನೀರೆಲ್ಲದ್ದು ನಿನ್ನ ಧರ್ಮವಯ ಸಮಗ್ರ ಶರಣಾಗತಿ ಆದ್ಮೇಲೆ ಮುಂದೆ ಮೋಕ್ಷಕ್ಕೆ ಹೋಗ್ತೀವ ಇಲ್ಲ? ಯಾವ್ದಾರ ವಚನ ತಗೋರಿ, ಎಲ್ಲ ಒಂದೇ ಒಂದು ವಚನದಿಂದಲೇ ಮೋಕ್ಷ ಆಗ್ತದೆ. ಅಷ್ಟು ಪವರ್ಫುಲ್ ಅದಾವ ಅವೇನು ವಚನಗಳೇನು ಸಾಮಾನ್ಯ ಇಲ್ಲ. ಅದ್ರೊಳಗ ಅದಕ್ಕೆ ವಿಚಾರ ಮಾಡೋ ರೀತಿ ಬೇರೆ ಅದ. ನಾವೇನ್ ಮಾಡ್ತೀವಿ, ಇನ್ನೊಬ್ಬರಿಗೆ ಹೇಳೋದ್ರ ಸಲುವಾಗಿ, ವೇದಿಕೆ ಸಲುವಾಗಿ ಇವುಗಳನ್ನ ಓದಿ ಬಳಸ್ಕೋತೀವಲ್ಲ, ಅದೇ ಪಾಪದ ಕೆಲಸ. ಅದು ದೊಡ್ಡ ಪಾಪಿಷ್ಟ್ರ ಕೆಲಸ. ತನಗ ಉಪಯೋಗ ಮಾಡ್ಕೊಳ್ಳಾರ್ದ ಮಂದಿಗೆ ಹೇಳಕ್ ಹೋಗೋದು ದೊಡ್ಡ ಪಾಪಿಷ್ಟ್ರು. ಅವ್ರಕ್ಕಿಂತ ಪಾಪಿಷ್ಟ್ರು ಜಗತ್ನಾಗ ಮತ್ತಿನ್ಯಾರಿಲ್ಲ. ಮೊದಲು ಚಂದ ತಂದು ತಾನು ತಿಳ್ಕೊಂಡು ತಂದು ತಾನು ಓದಿ ಸೀದಾ ಮೋಕ್ಷಕ್ಕೆ ಹೋಗ್ಬೇಕು. ಸೀದಾ ಮೋಕ್ಷ. ಒಂದು ವಚನದ 1-2 ಸಾಲು ತಗೊಂಡ್ರು ಸಾಕು, ಮೋಕ್ಷಕ್ಕೆ ಹೋಗ್ತೀವಿ ನಾವು. ಅಷ್ಟು ಪರ್ಫೆಕ್ಟ್. ದುಃಖ ನಿವೃತ್ತಿ ಆಗೇ ಬಿಡ್ತದ. ಒಂದು ವಚನ ಮುಗಿಯೋದ್ರಾಗೆ ದುಃಖ ನಿವೃತ್ತಿ ಆಗೇ ಹೋಗ್ಬಿಡ್ತದ. ಭಾಳ ಪವರ್ಫುಲ್ ಅವರಿ ವಚನ ಸಾಹಿತ್ಯ ಅಂದ್ರೆ ಏನ್ ಸಣ್ಣದಲ್ಲ ಅದು. ಆಗ್ತದ್ರಿ 100% ಆಗ್ತದ್ರಿ.
ಇವೆಲ್ಲ ಇರ್ಬೇಕು ಮೊದಲ ಇದ್ದು ಆಮೇಲೆ ವಚನ ಓದ್ಬೇಕು. ಡೈರೆಕ್ಟ್ ವಚನ ಓದಿದ್ರಲ್ಲ, ಇವೆಲ್ಲ ಬ್ಯಾಕ್ ಗ್ರೌಂಡ್ ಇರ್ಬೇಕು. ಇವೆಲ್ಲ ಇಟ್ಕೊಂಡೇ ತಿಳಿತದೆ. ಈಗ ವಿಚಾರ ಚಂದ್ರೋದಯ ಓದಿದ ಮೇಲೆ ನೀವು ಬೇರೆ ಯಾವ ಶಾಸ್ತ್ರ ಓದಿದ್ರು ಎಲ್ಲ ಅರ್ಥ ಆಗ್ತದೆ. ವಿಚಾರ ಸಾಗರನೇ ಓದ್ಬೇಕಂತೇನಿಲ್ಲ. ವಿಚಾರ ಚಂದ್ರೋದಯ ಓದಿದ್ರೆ ಸಾಕು. ಮೊದಲ ಅದರ ಮೂಲ ವಸ್ತುವನ್ನ ಸರಿಯಾಗಿ ತಿಳ್ಕೋಬೇಕು. ವಚನ ಸಾಹಿತ್ಯ ಇರ್ಬೋದು, ಸಿದ್ಧಾಂತ ಶಿಖಾಮಣಿ ಇರ್ಬೋದು, ಮತ್ತಿನ್ನೇನೇ ಇರ್ಬೋದು, ಅವೆಲ್ಲದ್ರದ್ದು ಮೂಲ ವೇದಗಳು. ವೇದಾಗಮೋಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ, ವೇದಗಳು. ಆ ವೇದಗಳಿಗೆ ಸಂಬಂಧಪಟ್ಟಂಥದ್ದು ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸರಿಯಾಗಿ ತಿಳ್ಕೋಬೇಕು. ವೇದಾಂತ ತಿಳ್ಕೊಂಡವನಿಗೆ ಯಾವ ಶಾಸ್ತ್ರ ಓದಿದ್ರು ಈಜಿ ಆಗ್ತದೆ. ಆ ವೇದಾಂತದ ಗಂಧನೇ ಇಲ್ಲ. ನಮ್ಮದು ಸ್ವತಂತ್ರ ಧರ್ಮ, ವೇದಗಳು ಇರ್ಲಾರ್ದೇ ನಮ್ಮ ಧರ್ಮ ಹುಟ್ಟ್ಯಾದ ಅನ್ನೋಂಥದ್ದು ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಹೋಗಿ ವೇದಗಳನ್ನ ಬಿಸಾಕಿ ಬರೀ ನಾವು ವಚನಗಳೇ ಓದ್ಕೋತೀವಿ ಅಂತಂದ್ರೆ ಅದರಿಂದ ಮೋಕ್ಷ ಆಗಲ್ಲ. ವೇದಾಂತ ಸಿದ್ಧಾಂತದ್ದು ಹಿನ್ನೆಲೆ ಬೇಕು. ಅದು ತಿಳ್ಕೊಂಡೆ ನಾನು ಏನ್ರಿ ಯಾವುದೇ ತಿಳ್ಕೋಬೇಕಾದ್ರೆ ಮೊದಲ ಇದು ಮೂಲದಲ್ಲಿ ಎಲ್ಲ ವೇದಗಳು, ಆಗಮಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು ಇವೇನದವ ಇವುಗಳ ಹಿನ್ನೆಲೆ ಇಟ್ಕೊಂಡು ಮುಂದೆ ನೀವು ಏನು ಓದಿದ್ರು ಅರ್ಥ ಆಗ್ತದೆ. ಒಂದೇ ಒಂದು ವಚನಕ್ಕೆ ಸಾಕು ಮೋಕ್ಷಕ್ಕೆ ತಗೊಂಡು ಹೋಗ್ಬಿಡ್ತದೆ. ಒಂದೇ ಒಂದು ವಚನ ಹಂಗದವೆಲ್ಲ. ಪ್ರತಿಯೊಂದು ವಚನಗಳಲ್ಲಿ ಕೂಡ ವೇದಾಂತ ಸಿದ್ಧಾಂತ ಅದನ್ನೇ ಅದ ವೇದಾಂತ ಇರ್ಲಾರ್ದು ಸಿದ್ಧಾಂತ ಶಿಖಾಮಣಿ ಇಲ್ಲ, ವೇದಾಂತ ಇರ್ಲಾರ್ದು ವಚನ ಸಾಹಿತ್ಯ ಇಲ್ಲ. ಎಲ್ಲದರಾಗೂ ವೇದಾಂತ. ಪ್ರತಿಯೊಂದು ವಚನಗಳಲ್ಲಿ ವೇದಾಂತದ ಅರ್ಥ ಇದ್ದೇ ಇದೆ. ಕಳಬೇಡ ಕೊಲಬೇಡ ಅಂತಂದ್ರೆ 12ನೇ ಶತಮಾನದಲ್ಲಿಂತ ಕಳು ಮಾಡಬೇಡ ಅಂತ ಹೇಳ್ಯಾರ. ಮೊದಲಿನವ್ರು ಕಳು ಮಾಡಬೇಡ ಅಂತ ಹೇಳ್ಯಾರ, ಕಳು ಮಾಡತ್ ಹೇಳ್ಯಾರ ಮೊದಲಿನವ್ರು. ಹಿಂದಿನವ್ರು ಅವೇ ಹೇಳ್ಯಾರ ಇಲ್ಲ? ಮತ್ತೆ ಕಳಬೇಡ ಕೊಲಬೇಡ ಅಂತೇಳಿ 12ನೇ ಶತಮಾನದಲ್ಲಿಂತ ಆಗ್ಯದಪ್ಪ ಇದೆಲ್ಲ ಸ್ವತಂತ್ರ ಧರ್ಮ ಅಂತಂದ್ರೆ. ಹಿಂದಿನವ್ರು ಅದಕ್ಕಿಂತ ಹಿಂದಿನವರೆಲ್ಲ ಕಳುವು ಮಾಡ್ರಿ ಕೊಲೆ ಮಾಡ್ರಿ ಅಂತ ಹೇಳ್ತಾರ ಅನ್ನಂಗೆ ಆಗ್ತದೆ. ಆ ಜ್ಞಾನ ತಗೊಂಡೆ ಮುಂದೆ ಇದೆಲ್ಲ ಬೆಳೆಸಿವಿ. ಒಂದೊಂದು ವಚನ, ಒಂದು 2 ವಚನ ದಾಟದ್ರಾಗೆ ಮತ್ತೊಂದು ವೇದದ ಮಂತ್ರಗಳು ವಚನದಾಗ ಬರ್ದಾರ. ಶರಣರು ಬಸವಣ್ಣವರು ಬರ್ದಾರ, ಎಲ್ಲರೂ ಬರ್ದಾರ. ವೇದ ಮಂತ್ರಗಳನ್ನ ಬಳಸ್ಕೊಂಡೇ ವಚನಗಳನ್ನ ಬರ್ದಾರ. ಅವೆಲ್ಲ ಇವರೇನು ಶುದ್ಧೀಕರಣ ಮಾಡ್ತಾರಂತ. ಶುದ್ಧೀಕರಣ ಮಾಡಿ ಏನ್ ಮಾಡ್ತಾರೇನಪ್ಪ, ಏನೇನ್ ಮಾಡ್ತಾರೆ ಮಾಡ್ಲಿ ಬಿಡ್ರಿ. ಅವರೆಲ್ಲ 12ನೇ ಶತಮಾನದವರು ಅಶುದ್ಧ ಮಾಡ್ಯಾರ ಅನ್ನಂಗೆ ಆಗ್ತದೆ. ಇವ್ರು ಶುದ್ಧೀಕರಣ ಮಾಡೋದು ನೋಡಿದ್ರು. ಅವ್ರು ಹೊಲಸು ಮಾಡಿ ಹೋಗ್ಯಾರ, ಇವ್ರು ಅವ್ರಕ್ಕಿಂತ ದೊಡ್ಡ ಶಾಣ್ಯರು, ಇವ್ರು ಅದನ್ನು ಶುದ್ಧ ಮಾಡ್ತಾರೆ. 12ನೇ ಶತಮಾನದ ಸಾಹಿತ್ಯ. 21ನೇ ಶತಮಾನದವ್ರು ಏನಿಲ್ಲ ನೋಡ್ರಿ, ಕುಂತು ಮೋಕ್ಷ ಸಾಧನೆಗೆ ಹೋಗಿ ತಮ್ಮ ಆತ್ಮ ಸಾಕ್ಷಾತ್ಕಾರದ ಕೆಲಸ ಮಾಡೋದು ಬಿಟ್ಟು ಬರೇ ಶಾಸ್ತ್ರದಾಗ ಬಟ್ಟಾಡ್ಸ್ಕೊತ ಕೂತ್ರೆ ಏನೂ ಆಗಂಗಿಲ್ಲ. ಅದು ಬಟ್ಟಾಡ್ಸೋದು ಬಾಯಾಡ್ಸೋದು ಎರಡೇ. ಏನೇನು ಉಪಯೋಗ ಇಲ್ಲ. ನಮ್ಮ ಒಂದು ಮೋಕ್ಷ ಸಾಧನೆಯನ್ನು ಮಾಡಲಿ ಮತ್ತೆ ಅವ್ರಿಗೆ ತಿಳಿದಂತ ಮೋಕ್ಷ ಸಾಧನೆಯನ್ನ ತಾವು ಹೇಗೆ ಪ್ರಚುರ ಪಡ್ತಾರಲ್ರಿ. ನಮ್ಮ ಒಂದಿಷ್ಟು ದೈವಕ್ರಿ ಅದಕ್ಕೆ ಅಡ್ಡಂತರ ಇರಂಗಿಲ್ಲ. ಇದಕ್ಕೆ ದೋಷ ಇಲ್ರಿ. ನಾನು ಎಲ್ಲವನ್ನ ಗೌರವಿಸ್ತೀನಿ. ಎಲ್ಲದ್ರಾಗೂ ಮೋಕ್ಷನೇ ಅದ. ನನಗ ಎಲ್ಲಿ ನೋಡಿದಲ್ಲಿ ಮೋಕ್ಷನೇ ಕಾಣ್ತದ. ಎಲ್ಲಾನು ಮೋಕ್ಷ ಸ್ವರೂಪ ಅದ. ಎಲ್ಲವನ್ನು ಗೌರವಿಸ್ತೀನಿ. ಕುರಾನ್ ಬೈಬಲ್ ಸಹಿತ ಮೋಕ್ಷನೇ ಅದ. ನನಗ ಎಲ್ಲವನ್ನು ಪ್ರೀತಿಸ್ಬೇಕು. ಸಮನ್ವಯ ಸಿದ್ಧಾಂತಿ ಅಂತಾರ. ಈಗ ನಿಮ್ ಕೈಯಲ್ಲಿ ನಾವು ಕಲಿತೇವೆ ಅಂತಂದ್ರೆ ನಮ್ಗೆ ಅದರ ಎಲ್ಲವನ್ನ ಪ್ರೀತಿಸೋದನ್ನ ಕಲ್ಸಾಕ. ಯಾರನ್ನ ವಿರೋಧ ಮಾಡೋದಿಲ್ಲ. ಯಾರನ್ನ ಬಾಳ ಹಚ್ಕೊಂಡು ಅದ್ರ ಬೆನ್ನಚ್ಚಿ ಅದರದೇ ಬ್ಯಾನರ್ ಹಾಕೊಂಡು ಮೈಗಿ ಕೈಗೆ ಅದರದೇ ಫೋಟೋಗಳು, ಉಂಗುರ, ಕೊಳ್ಳಾಗ ಎಲ್ಲ ಅವೇ ಕಟ್ಕೊಂಡು ಒಳಗೆ ನೋಡಿದ್ರೆ ಖಾಲಿ ಡಬ್ಬ. ಅದು ಬೇಡ ನಮಗೆ. ಉಳಿದದ್ದು ಗ್ರಂಥ ಉಳಿದ ಸಾಹಿತ್ಯಗಳು ಅದಾವಲ್ಲ, ಸಾಹಿತ್ಯ ಆಗಿರಬಹುದು, ಚಿತ್ರದಲ್ಲಿ ಸಮಾಜದಲ್ಲಿ ಒಳ್ಳೆ ಪರಿವರ್ತನೆ ಆಗಿ ಅವು ಸಾಹಿತ್ಯಗಳು ಇವು. ನೀವು ನಿಶ್ಚಲ್ ದಾಸ್ಜಿ ಅವ್ರದ್ದು ಇದು ವಿಚಾರ ಸಾಗರ ಏನಂದ್ರೆ ನೇರವಾದ ಎಷ್ಟು ಆನಂದ, ನೇರವಾದ ಎಷ್ಟು ತಿಳುವಳಿಕೆ ಮಟ್ಟಕ್ಕೆ ಅದು ತಿಳಿಸಿ ಅವು
ಬಹಳ ನಮಗೆ ಸಿಕ್ಕಿದೆ. ವಿಚಾರ ಚಂದ್ರೋದಯ ಆಗಿರಬಹುದು, ವಿಚಾರ ಸಾಗರ. ಇದು ಅಧ್ಯಾತ್ಮ ಗ್ರಂಥದಲ್ಲಿ ಸರ್ವಶ್ರೇಷ್ಠ ಗ್ರಂಥಗಳ ಅದಾವ್ರಿ. ವಚನ ಸಾಹಿತ್ಯ ಅದಾವು, ಅದು ಸಮಾಜಕ್ಕೆ ಇವತ್ತು ಒಳ್ಳೆ ಪರಿಣಾಮ ಮಾಡ್ತಕ್ಕಂತ ನಾವು ತಿಳಿದಿದ್ದೇವೆ. ಇಲ್ಲೇನದ ಸರ್ವಂ ಬ್ರಹ್ಮ ಅಸ್ತಿ ಅಂತ, ಎಲ್ಲಾನು ಬ್ರಹ್ಮ ಸ್ವರೂಪ ಅಂತ ನೋಡೋದು ಇಲ್ಲಿನೂ ಸಾಮಾಜಿಕ ದೃಷ್ಟಿನೇ ಅದ. ಎಲ್ಲವನ್ನೂ ಬ್ರಹ್ಮ ಸ್ವರೂಪ ಆಗಿ ನೋಡ್ರಿ, ನೀವು ಬ್ರಹ್ಮ ಸ್ವರೂಪ ಆಗಿರ್ರಿ ಅಂತ ಹೇಳ್ತದ ವಿಚಾರ ಸಾಗರ. ಮತ್ತೇನು ಅದ್ರಾಗೇನು ಎಲ್ಲ ಕಡೆ ಅಲ್ಲೇನು ಹೇಳ್ತದೆ, ಸಕಲ ಜೀವಾತ್ಮರಿಗೆ ಲೇಸು ಉಂಟಾಗಲಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಸರ್ವಂ ಬ್ರಹ್ಮ ಅಸ್ತಿ ಅಂತ ಇವ್ರು ಹೇಳ್ತಾರೆ. ಎಲ್ಲ ಒಂದೇ, ಎಲ್ಲ ಒಂದೇ. ಆನಂದ ಬ್ರಹ್ಮಜ್ಞಾನಕ್ಕೆ ಬಹಳ ಕಠಿಣವಾದದ್ದು. ಇವು ಸಾಹಿತ್ಯ ನೇರವಾದ ನಮಗೆ ಜ್ಞಾನ ಬಗ್ಗೆ ಬರೀ ನಮ್ಮ ಒಳಗೆ ನಾವು ಮನಸ್ಸು ಪ್ರಸನ್ನತೆ ಆಗೋದು, ಆನಂದ ಅನುಭವಿಸೋದು, ಆನಂದ. ಈ ಸಾಹಿತ್ಯ ಸಾಧಾರಣ ಸಾಹಿತ್ಯ ಅಲ್ಲ. ಅದಕ್ಕೆ ಆನಂದದ ರೀತಿ ಹೇಳಿದೆ, ಜ್ಞಾನ ಹೆಂಗೆ ಆಗ್ತದಂತ. ಪ್ರಿಯಾನಂದ, ಮೋದಾನಂದ, ಪ್ರಮೋದಾನಂದ. ಈಗೇನದ ಮೋದಾನಂದದ ತನಕ ಎಲ್ಲರೂ ಕರ್ಕೊಂಡು ಹೋಗ್ಬೋದು, ಆದ್ರೆ ಪ್ರಮೋದಾನಂದ ತಂದು ತಾನೇ ಅನುಭವಿಸಬೇಕಾಗ್ತದೆ. ಅದಕ್ಕೆ ಪರೋಕ್ಷ ಬ್ರಹ್ಮಜ್ಞಾನ ಏನ್ ಮಾಡ್ತದೆ ಅಂದ್ರೆ, ಪರಮಾತ್ಮ ಇಲ್ಲ ಅಂತೇಳಿ ಒಂದು ತತ್ವಪಾದಕ ಆವರಣನೇ ಅನ್ನೋದಲ್ಲ, ಆ ಆವರಣವನ್ನ ನಾಶ ಮಾಡ್ತದ. ನಾಶ ಮಾಡಿ ನಮಗ ಒಂದು ಪರಮಾತ್ಮ ಅದನ ಅಂತೇಳಿ ಭರವಸೆ ತಂದು ಕೊಟ್ಟು ಪ್ರಿಯ ಆನಂದವನ್ನು ಉಂಟು ಮಾಡ್ತದೆ. ನೆಕ್ಸ್ಟ್ ನಿನ್ನೆ ಮುಂದಿನ ಭಾಗ ಏನದ ಅಂತಂದ್ರೆ ಅಪರೋಕ್ಷ ಬ್ರಹ್ಮಜ್ಞಾನ. ಈ ಅಪರೋಕ್ಷ ಬ್ರಹ್ಮಜ್ಞಾನ ಏನದ ಅಂದ್ರೆ, ನೀವು ಯಾವುದನ್ನ ಹುಡುಕ್ಲಕತ್ತೀರಿ ಅದು ನಿಮ್ಮ ಬಿಟ್ಟು ಬೇರೆ ಯಾರು ಅಲ್ಲ, ನೀವೇ ಅದು ಅದಿರಿ. ನಾನು ಬ್ರಹ್ಮನಿರುತ್ತೇನೆ, ಬ್ರಹ್ಮ ಇದ್ದಾನೆ ಅನ್ನೋದು ಪರೋಕ್ಷ ಬ್ರಹ್ಮಜ್ಞಾನ. ನಾನು ಬ್ರಹ್ಮನಿರುತ್ತೇನೆ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅಪರೋಕ್ಷ ಬ್ರಹ್ಮಜ್ಞಾನ. ಈ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗ್ತದ್ರೆ, ಸಕಲ ಅವಿದ್ಯಾಜಾಲ ನಾಶ. ಇದರಿಂದ ಸಕಲ ಅವಿದ್ಯಾಜಾಲ, ಅವಿದ್ಯೆ ಅನ್ನೋದು ಏನೇನದ ಎಲ್ಲ ನಾಶ ಆಗಿ ಹೋಗ್ಬಿಡ್ತದೆ. ಅವಿದ್ಯಾಜಾಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಮತ್ತೇನ್ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ, ಅಹಂಕಾರ, ಮಮಕಾರ, ಮತ್ತೇನದ ಜಗತ್ತಿನ ಮೇಲೆ ನಮ್ಮದೊಂದು ಆಸೆಗಳು, ಅಪಾತಿಗಳು, ಚಪಲಗಳು ಎಲ್ಲ ಹೋಗ್ಬಿಡ್ತಾವ. ಎಲ್ಲಿ? ಅಹಂ ಬ್ರಹ್ಮಾಸ್ಮಿ ಸಾಧನೆ ಮಾಡೋದ್ರಿಂದ. ಇದಕ್ಕೆ ಅಪರೋಕ್ಷ ಬ್ರಹ್ಮಜ್ಞಾನ ಅಂತಾರೆ. ನಾನು ಬ್ರಹ್ಮನಿರುತ್ತೇನೆ ಎಂಬ ಯಾವ ಅಪರೋಕ್ಷ ಜ್ಞಾನವಿರುತ್ತದೆಯೋ ಅದು ಸಕಲ ಅವಿದ್ಯಾಜಾಲಕ್ಕೆ ವಿರೋಧಿಯಾಗಿದೆ. ಅದೇನದ? ವಿರುದ್ಧ. ಅದಕ್ಕೆ ಅವಿದ್ಯಾಜಾಲದ ವಿರುದ್ಧ. ನಾನು ಬ್ರಹ್ಮನಿರುತ್ತೇನೆ ಎಂದು ಹೇಳುವಲ್ಲಿ ಈ ಬ್ರಹ್ಮಜ್ಞಾನದಲ್ಲಿ ಎಷ್ಟು ತಾಕತ್ತು ಇದೆ ನೋಡಿ. ಇದು ಇಡೀ ಅವಿದ್ಯಾಜಾಲವನ್ನೇ ನಾಶ ಮಾಡುತ್ತದೆ. ಭಾರಿ ಪವರ್ಫುಲ್ ವರ್ಡ್ ಇದು. ಅವಿದ್ಯಾಜಾಲ ಅಂದ್ರೆ ಎದಕ್ಕಂತೀರಪ್ಪ ಅಂದ್ರೆ, ಒಂದು ಅಜ್ಞಾನ. ಏನದು? ಪರಮಾತ್ಮ ನನಗೆ ಗೊತ್ತಿಲ್ಲ, ಇದು ಅಜ್ಞಾನ. ಇನ್ನ ಒಂದು ಆವರಣ. ಏನಾವರಣ? ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣ. ಮತ್ತೇನು? ಭ್ರಾಂತಿ. ಇವು ಮೂರು ಕೂಡಿ ಅವಿದ್ಯಾಜಾಲ ಅನಿಸ್ಕೋತಾವ. ಭ್ರಾಂತಿ ಅಂತ ಅಧ್ಯಾಸ ಅಂದ್ರು ಒಂದೇ, ಭ್ರಾಂತಿ ಅಂದ್ರು ಒಂದೇ. ಆ ಭ್ರಾಂತಿ ಒಳಗ 5 ಭ್ರಾಂತಿಗಳದಾವ, 6 ಅಧ್ಯಾಸಗಳದಾವ. ಇವೆಲ್ಲ ಎದ್ರಾಗ ಬರ್ತಾವ ಅಂತಂದ್ರೆ ಭ್ರಾಂತಿ ಅಥವಾ ವಿಕ್ಷೇಪದಾಗ ಬರ್ತಾವ. ಇದೆಲ್ಲ ಕೂಡಿಸಿ ಅವಿದ್ಯಾಜಾಲ ಅಂತಾರೆ. ಅಜ್ಞಾನ, ಆವರಣ, ಭ್ರಾಂತಿ. ಇವು ಮೊದಲಿನ 3, ಒಟ್ಟು 7 ಅವಸ್ಥೆಗಳು.
ಆಭಾಸನ 7 ಅವಸ್ಥೆಗಳಲ್ಲಿ ಮೊದಲಿನ 3 ಅವಸ್ಥೆಗಳು ಏನದವಲ್ಲ ಇವಕ್ಕ ಅವಿದ್ಯೆ ಜಾಲ ಅಂತಾರ. ಹೆಂಗಿದು? ಕುಂಬಾರ ಮಾಡಿದ 1,000 ಗಡಿಗೆಗಳನ್ನ, ಕುಂಬಾರ ಮಾಡಿದ 1,000 ಗಡಿಗೆ ಅದಾವ. ಆ 1,000 ಗಡಿಗೆಗಳಿಗೆ ಒಡಿಲಕ್ಕೆ ಎಷ್ಟು ಬಡಿಗೆ ಬೇಕು? 1 ಬಡಿಗೆ ಸಾಕು. ಗೂಡ ಅಂದಾಗ 1,000 ಗಡಿಗೆ ಅವ, ಈಸೊಂದು ಗಡಿಗೆ ಹೆಂಗ್ ಹೊಡಿಲಪ್ಪ ಅಂತಂದ್ರೆ 1 ಬಡಿಗೆ ಸಾಕು. ಕುಂಬಾರ ಮಾಡಿದ 1000 ಗಡಿಗೆಗಳನ್ನು ಒಡೆಯಲು 1 ಬಡಿಗೆ ಸಾಕು. ಒಂದು ಅಪರೋಕ್ಷ ಬ್ರಹ್ಮಜ್ಞಾನವು ಇಡೀ ಅವಿದ್ಯಾ ಜಾಲವನ್ನೇ ನಾಶ ಮಾಡುತ್ತದೆ. ಅವಿದ್ಯಾ ಜಾಲದ ಅರ್ಥ ನೋಡ್ರಿ, ಅವಿದ್ಯಾ ಜಾಲದ ಅರ್ಥ ಒಂದನೇದ್ದೇನದ? ಅಜ್ಞಾನ, ನಾನು ಬ್ರಹ್ಮವನ್ನ ತಿಳಿಯುವುದಿಲ್ಲ, ಇದು ಒಂದನೇದ್ದು. ಎರಡನೇದ್ದೇನದ? ಬ್ರಹ್ಮವು ಇರುವುದಿಲ್ಲ, ಬ್ರಹ್ಮವು ತೋರುವುದಿಲ್ಲ, ಇದು ಆವರಣ. ಬ್ರಹ್ಮವು ಇರುವುದಿಲ್ಲ, ಬ್ರಹ್ಮವು ತೋರುವುದಿಲ್ಲ, ಇದು ಆವರಣ. ಮತ್ತೆ ಬ್ರಹ್ಮ ಇರೋದು ಬೇರೆ, ಇರಂಗಿಲ್ಲ ಅನ್ನೋದು ಬೇರೆ, ನಾನು ಬ್ರಹ್ಮ ಇರುವುದಿಲ್ಲ, ಇದೇನದ? ಭ್ರಾಂತಿ. ಇಲ್ಲ, ಆವರಣದಾಗೆ ಬರ್ತದೆ ಇದು. ಇದು ನಾನು ಬ್ರಹ್ಮ ಇರುವುದಿಲ್ಲ, ಬ್ರಹ್ಮ ಇರುವುದಿಲ್ಲ ಬೇರೆ, ನಾನು ಬ್ರಹ್ಮ ಇರುವುದಿಲ್ಲ ಅನ್ನೋದು ಬೇರೆ. ನಾನು ಬ್ರಹ್ಮ ಇರುವುದಿಲ್ಲ ಅನ್ನೋದು ಅಭಾನಪಾದಕ ಆವರಣ, ಬ್ರಹ್ಮ ಇರುವುದಿಲ್ಲ ಅನ್ನೋದು ಅಸತ್ವಪಾದಕ ಆವರಣ. ನಾನು ಬ್ರಹ್ಮನಲ್ಲ, ಇದು ಅಭಾನಪಾದಕ. ನಾನು ಬ್ರಹ್ಮ ಅಲ್ಲ ಅನ್ನೋದು ಅಭಾನಪಾದಕ ಆವರಣ. ಆವರಣ ಇಲ್ಲಿ ನಿವಾರಣೆ ಆಗಿರ್ತದೆ, ಬ್ರಹ್ಮದಾನರು ಇದಾಗಿರ್ತದೆ. ಆವರಣ ಭಂಗ ಆದರೆ ನಾ ಬ್ರಹ್ಮದೀನ ಅನ್ನೋದು ಗೊತ್ತಾಗ್ತದೆ. ಅಸತ್ವಪಾದಕ ಆವರಣ ಭಂಗ ಆದ್ರೆ ಬ್ರಹ್ಮ ಇದ್ದಾನೆ ಅಂತ ಅನ್ನಿಸ್ತದೆ. ಅಸತ್ವಪಾದಕ ಆವರಣ ಭಂಗ ಆಗಿಲ್ಲ ಅಂತಂದ್ರೆ ಬ್ರಹ್ಮ ಇಲ್ಲ ಅನ್ನಿಸ್ತದ. ಅಭಾನಪಾದಕ ಆವರಣ ಭಂಗ ಆಗಿಲ್ಲ ಅಂತಂದ್ರೆ ನಾನು ಬ್ರಹ್ಮನು ಅಲ್ಲ ಅನ್ನಿಸ್ತದೆ. ಯಾವಾಗ ಅಭಾನಪಾದಕ ಆವರಣ ಭಂಗ ಆಗ್ತದ ಆವಾಗ ತಾನು ಬ್ರಹ್ಮ ಅನ್ನೋಂಥದ್ದು ಅನುಭವಕ್ಕೆ ಬರ್ತದೆ. ಅದಕ್ಕೆ ಮುಂದೆ ಭ್ರಾಂತಿ ಅಂದ್ರೇನು? ನಾನು ಪುಣ್ಯ ಪಾಪಗಳ ಮಾಡುವ ಕರ್ತ ಮತ್ತು ಭೋಕ್ತ ಮತ್ತು ಸುಖ ದುಃಖಾದಿಗಳನ್ನು ಭೋಕ್ತ. ಪಾಪ ಪುಣ್ಯ ಮಾಡ ಕರ್ತ, ಸುಖ ದುಃಖಾದಿಗಳ ಭೋಕ್ತ. ಇದಕ್ಕೇನಂತಾರೆ? ಭ್ರಾಂತಿ. ಭ್ರಾಂತಿ, ಆವರಣ, ಅಜ್ಞಾನ. ಇದು ಭ್ರಾಂತಿ. ಇಷ್ಟು ಯಾವ ಅವಿದ್ಯಾ ಜಾಲವಿರುವುದೋ ಅದನ್ನ ಅಪರೋಕ್ಷ ಬ್ರಹ್ಮಜ್ಞಾನ ನಾಶ ಮಾಡುತ್ತದೆ. ಏನೇನು ನಾಶ ಮಾಡ್ತದೆ? ಅಜ್ಞಾನ ಅಂದ್ರೆ ಏನ್ ಮಾಡ್ತಾರೆ? ನಾನು ಬ್ರಹ್ಮವನ್ನ ತಿಳಿಯುವುದಿಲ್ಲ, ಬ್ರಹ್ಮ ಗೊತ್ತಿಲ್ಲ, ಬ್ರಹ್ಮ ಗೊತ್ತಿಲ್ಲ, ತಿಳಿಯುವುದಿಲ್ಲ. ನೀವ್ಯಾರು ಅಂತ ನಮಗ್ ಗೊತ್ತಿಲ್ಲ, ಒಂದನೇದು. ಮತ್ತ ನೀವು ಇಲ್ಲ, ಬ್ರಹ್ಮ ಇಲ್ಲ ಅನ್ನೋದು ಎರಡನೇದು. ಮುಂದೆ ಮೂರನೇದ್ದು ಏನದ? ಇದು ಇಲ್ಲ ಅನ್ನೋದು ಅಸತ್ವಪಾದಕ ಆವರಣ. ಬ್ರಹ್ಮವನ್ನ ತಿಳಿಯುವುದಿಲ್ಲ ಅನ್ನೋದು ಅಜ್ಞಾನ. ಮತ್ತೆ ಅಭಾನಪಾದಕ ಆವರಣ ಅಂದ್ರೆ ನಾನು ಬ್ರಹ್ಮವನ್ನ ತಿಳಿಯುವುದಿಲ್ಲ ಅನ್ನೋದು. ನಾನು ಬ್ರಹ್ಮ ಇರುವುದಿಲ್ಲ ಅನ್ನೋದು ಅಭಾನಪಾದಕ ಆವರಣ.
ಬ್ರಹ್ಮ ಇಲ್ಲ ಅನ್ನೋದು ಅಸತ್ವ ಪಾದಕ ಆವರಣ. ಬ್ರಹ್ಮ ಗೊತ್ತಿಲ್ಲ ಅನ್ನೋದು ಅಜ್ಞಾನ. ಬ್ರಹ್ಮ ಅಂದ್ರೆ ಗೊತ್ತಿಲ್ಲ ಅನ್ನೋದು ಅಜ್ಞಾನ. ಬ್ರಹ್ಮ ಇಲ್ಲ ಅನ್ನೋದು ಅಸತ್ವ ಪಾದಕ ಆವರಣ. ನಾನು ಬ್ರಹ್ಮ ಇದ್ದೀನಿ ಅನ್ನೋದು ಗೊತ್ತಿಲ್ಲ ಅನ್ನೋದು ಅಭಾನ ಪಾದಕ ಆವರಣ. ಈ ಆವರಣಗಳ ಭಂಗ ಅದು ಅಂತಂದ್ರೆ ಬ್ರಹ್ಮ ಗೊತ್ತಿಲ್ಲದ ಬ್ರಹ್ಮ ಗೊತ್ತಾಗ್ತಾನ, ಮತ್ತ ಇಲ್ಲದ ಬ್ರಹ್ಮ ಇದ್ದಂಗ ಆಗ್ತಾನ. ಮತ್ತೇನಾಗ್ತಾನ? ಇಲ್ಲದ ಬ್ರಹ್ಮ ಇದ್ದಂಗ ಆಗ್ತಾನ, ಗೊತ್ತಿಲ್ಲದ ಬ್ರಹ್ಮ ಗೊತ್ತಾಗ್ತಾನ, ಮತ್ತ ತಾನೇ ಬ್ರಹ್ಮ ಅನ್ನೋದು ತಿಳಿದಿದ್ದಿಲ್ಲಲ್ಲ, ತಾನೇ ಬ್ರಹ್ಮ ಸ್ವರೂಪ ಅಂತಾನು ಗೊತ್ತಾಗ್ತಾನೆ. ಮತ್ತೇನಾಗ್ತದ? ಭ್ರಾಂತಿ. ನಾನು ಪುಣ್ಯ ಪಾಪಗಳನ್ನು ಮಾಡುವ ಕರ್ತ ಮತ್ತು ಸುಖ ದುಃಖಗಳನ್ನು ಅನುಭವಿಸುವ ಭೋಕ್ತ. ಇದು ಭ್ರಾಂತಿ. ಇವೆಲ್ಲ ಅವಿದ್ಯಾ ಜಾಲ. ಇದೆಲ್ಲವೂ ಏನ್ ಮಾಡ್ತದ? ಅಹಂ ಬ್ರಹ್ಮಾಸ್ಮಿ ಎನ್ನುವ ಅಪರೋಕ್ಷ ಬ್ರಹ್ಮಜ್ಞಾನ ಏನದ, ನಾನು ಬ್ರಹ್ಮನಿದ್ದೇನೆ ಅನ್ನೋದು ವಾಕ್ಯ ಏನ್ ಮಾಡ್ತದೆ? ನಾಶ ಮಾಡ್ತದೆ. ಇಷ್ಟೇ. ಇಷ್ಟು ಯಾವ ಅವಿದ್ಯೆ ಜಾಲವಿರುವುದೋ ಅದನ್ನು ಅಪರೋಕ್ಷ ಬ್ರಹ್ಮಜ್ಞಾನವು ನಾಶ ಮಾಡುತ್ತದೆ. ಅದಕ್ಕೆ ಅವರು ದೃಷ್ಟಾಂತ ಎಷ್ಟು ಚಂದ ಕೊಟ್ಟರು. ವರ್ಷಗಟ್ಟಲೆ ಕಷ್ಟಪಟ್ಟು ಕುಂಬಾರ ಗಡಿಗೆ ಮಾಡ್ಯಾನ, 1000 ಗಡಿಗೆ ಮಾಡ್ಯಾನ. ಅದನ್ನ ಹೊಡಿಲಕ್ಕ 1000 ಬಡಿಗೆ ಬೇಕಾಗಿಲ್ಲ, ಒಂದೇ ಬಡಿಗೆ ಸಾಕು. ಹಂಗ ನೀವೆಷ್ಟರೇ ಸಂಸಾರ ಮಾಡಿ ಅವಿದ್ಯಾ ಜಾಲದಾಗ ಬಿದ್ದು ನೀವು ಏನೆಲ್ಲ ಮಾಡ್ಕೊಂಡ್ರಿ ಸಹಿತ ಒಮ್ಮ ನೀವು ಅವಿದ್ಯಾ ಜಾಲದಿಂದ ಹೊರಗೆ ಬರಬೇಕು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಮಾಡಬೇಕು. ಅವಿದ್ಯಾ ಜಾಲ ಎಷ್ಟದಪ್ಪ ಅಂದ್ರೆ ಶರಣರ ವಚನ ಏನಂತ? ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ. ಏನೆಲ್ಲ ಮಾಡಿದ್ವಿ ಬಿಡಪ್ಪ, ನೀವು ಭಾರಿ ಭಾರಿ ದೊಡ್ಡ ದೊಡ್ಡ ಪಾಪದ ಕೆಲಸ ಮಾಡಿದ್ವಿ. ಏನಾಗಬೇಕು? ಸರ್ವ ಪಾಪ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳು ಸಾಲವು. ನೀನು ಪಾಪದ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾದ್ರೆ ಬಂಗಾರದ ಪರ್ವತಗಳು ನೀನು ಮಾಡಿ ದಾನ ಮಾಡಿದ್ರು ಮುಗಿಯಂಗಿಲ್ಲ. ಅಷ್ಟು ಕೋಟಿ ಕೋಟಿ ಜನ್ಮ ಎತ್ತಿ ಬಂದು ಅಷ್ಟೊಂದು ಸಂಚಿತ ಕರ್ಮ ಅದ ನಿಂದು. ಏನ್ ಮಾಡಕ್? ಹಿಂಗಾದ್ರೆ ಅಂತ ಕರ್ಮನ ಎಂದು ಭೋಗಿಸಿ ಮುಗಿಸ್ಬೇಕದು ಅಂತ ಚಿಂತೆ ಆಗ್ತದಿಲ್ರಿ. ಅವಾಗ ಏನಂತಾರ? ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳು ಸಾಲವು. ಆಗಿನ ಕಾಲದಾಗ ಬಂಗಾರ ಸಸ್ತಾ ಇತ್ತು. ಏನಾದ್ರೆ ಶಾಂತಿ ಬಂತನೋ ಅವ್ರ ಪೂಜಾರಿಗಳನ್ನ ಹೇಳ್ತಾರೆ, ಒಂದಿಷ್ಟು ಬಂಗಾರದ್ದು ಇಲಿ ಮಾಡು, ಬಂಗಾರದ ಬೆಕ್ಕ ಮಾಡು, ಬಂಗಾರದ ಮೀನ ಮಾಡು, ಹಿಂಗ ಬಂಗಾರದ್ದು ಒಂದು ಏನಾರ ಮಾಡಿ ದಾನ ಮಾಡು, ನಿನಗೆ ಒಳ್ಳೇದಾಗ್ತದ ಅಂತ ಹೇಳ್ಬಿಡ್ತಿದ್ರು. ಅವ್ರು ಬಂಗಾರದ ಶಕ್ತಿ ಅನುಸಾರ ಮಾಡ್ತಿದ್ರು. ಈಗ ಈ ಪಾಪ ಎಷ್ಟು ಹೆಚ್ಚಾಗ್ಯದ ಅಂತಂದ್ರ ಎವರೆಸ್ಟ್ ಸಿಕ್ಕರದಕ್ಕಿಂತ ಜಾಸ್ತಿ ಅದಂತಿದೆ ಪಾಪದ ರಾಶಿ ಪ್ರತಿಯೊಂದು ಜೀವಿದ. ಅಷ್ಟು ದೊಡ್ಡ ರಾಶಿ ನೀವು ಪಾಪದ ರಾಶಿಯನ್ನ ಪ್ರಾಯಶ್ಚಿತ್ತದ ಮೂಲಕ ಪರಿಹಾರ ಮಾಡ್ಕೋತೀನಿ ಅಂದ್ರ ಸಣ್ಣ ಬಂಗಾರದ ಬೆಕ್ಕ ಇಲ್ಲಿ ಮಾಡಿದ್ರೆ ಆಗಂಗಿಲ್ಲಪ್ಪ. ಬಂಗಾರದ ಪರ್ವತಗಳನ್ನೇ ಮಾಡಿ ದಾನ ಮಾಡಿದ್ರು ನೀನ್ ಪಾಪ ಪರಿಹಾರ ಆಗಂಗಿಲ್ಲ. ಅಷ್ಟೊಂದು ಪಾಪ ಅದ ನಿಂದು. ಹಂಗಿದ್ದಾಗ ಏನ್ ಹೇಳಿದ್ರು? ಒಮ್ಮೆ ಶರಣೆನ್ನಲ್ಲವೋ, ಒಂದು ಸಾರಿ ಶರಣ ಅಂದ್ಬಿಡಪ್ಪ, ಶರಣಾಗತನಾಗು. ಒಮ್ಮೆ ಶರಣೆನ್ನಲ್ಲವೋ, ನಮ್ಮ ಕೂಡಲ ಸಂಗನ ಶರಣರಿಗೆ ಒಮ್ಮೆ ಶರಣೆನ್ನಲ್ವ. ಒಮ್ಮ ಅವ್ರ ಹತ್ರ ಶರಣಾಗತನ ಆಗಿಬಿಡು ನೀನು. ಶರಣರ ಹತ್ರ ಸರ್ವ ಪ್ರಾಯಶ್ಚಿತ್ತಗಳು ಹರಿದು, ಸರ್ವ ಪಾಪಗಳು ಎಷ್ಟು ಪಾಪ ಮಾಡಿದ್ರೆ ಆ ಪಾಪಗಳೆಲ್ಲ ಹರಿದು ಹಂಚಿ ಹೋಗ್ಬಿಡ್ತಾವ. ಅವು ಇರಂಗೇ ಇಲ್ಲ. ಅಂಥದ್ದೊಂದು ಕಾಲ ಬರ್ತದೆ. ತಿಳಿದ್ರೆ ಒಮ್ಮೆ ಶರಣೆನ್ನಲವೋ ನಮ್ಮ ಕೂಡಲ ಸಂಗನ ಶರಣರಿಗೆ ಒಮ್ಮೆ ಶರಣೆನ್ನಲೋ. ಒಮ್ಮ ನೀನು ಅಹಂ ಬ್ರಹ್ಮಾಸ್ಮಿ ಅನ್ನು ಒಮ್ಮ ಪರಮಾತ್ಮನ ನೆನಸು, ನಿನ್ನ ಎಲ್ಲ ಪಾಪಗಳು ಹರಿದು ಹೋಗುವವು ಅಂತ ಹೇಳ್ತಾರೆ. ಹೆಂಗಾಗಬೇಕು ನಿಮಗ? ಅಹಂ ಬ್ರಹ್ಮಾಸ್ಮಿ ಅಂತಂದ್ರ ಎಕ್ದಮ್ ಫ್ರೆಶ್ ಆಗ್ಬೇಕು. ಎಕ್ದಮ್ ಫ್ರೆಶ್ ಆಗ್ಬೇಕು. ನೀವು
ಯಾರನ್ನ ಬಯಸ್ತೀರಿ, ಏನನ್ನ ಬಯಸ್ತೀರಿ? ಏನ್ ಬೇಕಾದ್ರೆ ಬಯಸ್ಬೋದಪ್ಪ. ಬೀಡಿ ಸೇದವನಿಗೆ ಏನ್ ಬೇಕಾಗಿರುತ್ತೆ? ಒಂದ್ ಬೀಡಿ ಸೇದ ಚಟ ಇರ್ತದೆ. ಅವನಿಗೇನ್ ಬೇಕು? ಒಂದ್ ಬೀಡಿ ಬೇಕು, ಒಂದ್ ಕಡ್ಡಿ ಬೇಕು. ಬರೀ ಬೀಡಿ ಕೊಟ್ರೆ ಹೆಂಗಾತ? ಒಂದ್ ಬೀಡಿ ಒಂದ್ ಕಡ್ಡಿ ಕೊಟ್ರೆ ಸಾಕು, ಎಕ್ದಮ್ ಫ್ರೆಶ್ ಆಗಿಬಿಡ್ತಾನ, ಭಾರಿ ಖುಷಿ ಆಗಿಬಿಡ್ತಾನ. ಹಂಗ ಇಲ್ಲೇನಾಗಬೇಕು, ಆ ಒಂದು ತನಗ ಬಯಸಿದ ವಸ್ತು ಸಿಕ್ಕರೆ ಎಷ್ಟು ಖುಷಿ ಆಗ್ತದ, ಹಂಗ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಅಷ್ಟು ಖುಷಿ ಆಗ್ಬೇಕು. ನನ್ನ ಪಾಪ ಎಲ್ಲ ಪರಿಹಾರ ಆಗ್ತದಪ್ಪ ಇದು ಅನ್ನೋದ್ರಿಂದ ಅಂತೇಳಿ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ನಿಮ್ಮ ಬಗ್ಗೆ ನೀವು ಹಿಂಗೆ ಹೇಳ್ಕೋಬೇಕು. ಮತ್ತೆ ಇನ್ನೊಂದೇನು, ಹೊರಗೆ ವ್ಯವಹಾರಗಳು ನಡೆದಿರ್ತಾವಲ್ಲ, ಸರ್ವಂ ಬ್ರಹ್ಮ ಅಸ್ತೇ. ಬ್ರಹ್ಮಾಸ್ಮಿ ಬ್ರಹ್ಮಾಸ್ತಿ ಹೇಳಲ್ಲ ಶ್ಲೋಕದೊಳಗೆ, ಬ್ರಹ್ಮಾಸ್ಮಿ ಬ್ರಹ್ಮಾಸ್ತಿ ಅಂತ ಹೇಳಿ. ಹಂಗ ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರಿಂದ ನಿಮ್ಗ ಅತ್ಯಂತ ಖುಷಿ ಆಗ್ಬೇಕು. ದುಃಖ, ಭಯ, ಚಿಂತೆ ಎಲ್ಲ ದೂರ ಆಗ್ಬೇಕು. ಆ ಶಬ್ದ ಬಳಸಿದ್ರೆ ಹಂಗಾಗ್ಬೇಕು, ಅಷ್ಟು ಪವರ್ಫುಲ್ ಅದ. ಸಮಸ್ತ ಅವಿದ್ಯಾ ಜಾಲ ನಾಶ ಆಗ್ತದ ಅಂತಂದ್ರ ನಿಮ್ಮೊಳಗೇನು ದುಃಖ, ಸಂಕಟ, ನೋವದೋ ಅವೆಲ್ಲ ಕಿತ್ಕೊಂಡು ಹೋಗ್ಬೇಕು. ಹಂಗ ಅನ್ಬೇಕದು ಅಹಂ ಬ್ರಹ್ಮಾಸ್ಮಿ. ಸುಮ್ಮನೆ ಪಾಠದಾಗ ಹೇಳ್ಯಾರ ಕೇಳಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಅಂದ್ರೆ ಉಪಯೋಗ ಇಲ್ಲ. ಅದಕ್ಕೆ ಈ ಒಂದು ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಸಮಸ್ತ ಅವಿದ್ಯಾಜಾಲ ನಾಶವಾಗುತ್ತದೆ. ಅವಿದ್ಯಾಜಾಲ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ? ಅವಿದ್ಯೆ ಅಂದ್ರೆ ಅಜ್ಞಾನ, ಆವರಣ ಮತ್ತು ಭ್ರಾಂತಿ. ಇವಿಷ್ಟು ನಾಶ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಅಹಂ ಬ್ರಹ್ಮಾಸ್ಮಿ ಅನ್ನೋ ಅಪರೋಕ್ಷ ಬ್ರಹ್ಮಜ್ಞಾನ ಮಾಡ್ಕೋಬೇಕು. ಅದಕ್ಕೆ ನಾಳೆಗೆ ಏನ್ ಮಾಡ್ತೀವಿ? ವಿಚಾರ ಚಂದ್ರೋದಯದೊಳಗ ಈ ಒಂದು ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳು ಏನದವ ಅವುಗಳನ್ನ ನಾಳೆಗೆ ಹೇಳ್ತೀನಿ. ಟೈಮ್ ಆಗ್ಯದ, ಇವತ್ತು ಎಷ್ಟಾಯ್ತು? 7:50 ಆಗ್ಯದ. ನಾಳೆಗೆ ಹೇಳಮಲ್ಲ, ಕ್ವಶನ್ ಆನ್ಸರ್ ಓದೋದು ಒಂದು 5 ನಿಮಿಷನಾಗ ಓದೋದು ಮುಗಿತದ. ನಾಳೆಗೆ ಹೇಳ ಸಾಕು, ಇವತ್ತು ಏನು ಅನ್ನೋದಿಷ್ಟು ಸಾಕು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ.